ನಮಸ್ಕಾರ. 8ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಅಜ್ಜಪ್ಪ ಡಿ, ಸಹ ಶಿಕ್ಷಕರು, ಸಮಾಜ ವಿಜ್ಞಾನ, ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆ ಮಾರಬಳ್ಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಸಮಾಜ ವಿಜ್ಞಾನದ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ 6 ಭಾಗಗಳನ್ನ ಏನು ಕಾಣ್ತಾ ಇದ್ವಿ. ಆ 6 ಭಾಗಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಇತಿಹಾಸ ಅಂತಕ್ಕಂಥದ್ದು, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ. ಈ ಅವಧಿಯಲ್ಲಿ ನಾವು 8ನೇ ತರಗತಿಗೆ ಸಂಬಂಧಪಟ್ಟಂತೆ 2ನೇ ಭಾಗವಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯವಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ಈ ಒಂದು ಅವಧಿಯಲ್ಲಿ ನಾವು ತಿಳಿಬೇಕಾಗಿರ್ತಕ್ಕಂಥದ್ದು ಮಕ್ಕಳೇ. ಹಾಗಾದ್ರೆ ನಾವು ಕೆಲವೊಂದು ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಹೋಗ್ತೀನಿ, ನೀವು ಉತ್ತರಗಳನ್ನ ಹೇಳಿ. ನೀವು ಹೇಳಿ, ನಮ್ಮ ದೇಶ ಯಾವುದು? ನಮ್ಮ ದೇಶ ಯಾವುದು? ಎಸ್, ವೆರಿ ಗುಡ್, ಭಾರತ. ಮಕ್ಕಳೇ, ನಮ್ಮ ದೇಶ ಯಾವುದು? ಭಾರತ ಅಂತಕ್ಕಂಥದ್ದು. ಹಾಗಾದ್ರೆ ನೀವು ಹೇಳಿ, ನಮ್ಮ ರಾಜ್ಯ ಯಾವುದು? ನಮ್ಮ ರಾಜ್ಯ, ಎಸ್, ವೆರಿ ಗುಡ್, ನಮ್ಮ ರಾಜ್ಯ ಕರ್ನಾಟಕ. ಹಾಗಾದ್ರೆ ಮಕ್ಕಳೇ, ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ಭಾರತದ ಸಂವಿಧಾನ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾದ್ರೆ ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳನ್ನ ನಾವು ಕಾಣಬಹುದಾಗಿದೆ? ಎಷ್ಟು ಮಕ್ಕಳೇ? ಎಸ್, ವೆರಿ ಗುಡ್. ಎಷ್ಟು? 6 ಪ್ರಮುಖವಾಗಿರ್ತಕ್ಕಂತಹ ಮೂಲಭೂತ ಹಕ್ಕುಗಳನ್ನು ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಇನ್ನ ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ ಮಕ್ಕಳೇ, ಭಾರತದ ಈಗಿನ ರಾಷ್ಟ್ರಪತಿ ಯಾರು? ಭಾರತದ ಈಗಿನ ರಾಷ್ಟ್ರಪತಿಗಳು ಯಾರು? ಹೇಳ್ತೀರಾ? ಎಸ್, ವೆರಿ ಗುಡ್, ರಾಮನಾಥ್ ಕೋವಿಂದ್ ಈಗಿನ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು. ಹಾಗಾದ್ರೆ ಮಕ್ಕಳೇ, ನಾವಿಷ್ಟೆಲ್ಲ ಅಂಶಗಳನ್ನ ತಿಳ್ಕೊಂಡಾಗ ನಮಗೆ ಅರ್ಥ ಆಗಿದೆ, ಶಿಕ್ಷಕರು ಇವತ್ತು ಯಾವ ಅಧ್ಯಯನವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಅಲ್ವಾ ಮಕ್ಕಳೇ? ಎಸ್, ವೆರಿ ಗುಡ್, ಹೌದು, ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರದಲ್ಲಿ ಮೊದಲ ಅಧ್ಯಾಯವಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರದ ಅರ್ಥ ಮತ್ತು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಅನ್ನ ನಾವು ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಏನೆಲ್ಲ ಅಂಶಗಳನ್ನ ಅಧ್ಯಯನವನ್ನ ಮಾಡ್ತಾ ಹೋಗ್ತೀವಿ? ರಾಜ್ಯಶಾಸ್ತ್ರದ ಅರ್ಥವನ್ನ ತಿಳ್ಕೊಳ್ತೀವಿ, ಹಾಗೇನೆ ರಾಜ್ಯಶಾಸ್ತ್ರವು ಬೆಳವಣಿಗೆ ಆಗಿರ್ತಕ್ಕಂತಹ ಕ್ರಮಗಳನ್ನ ತಿಳ್ಕೊಳ್ತೀವಿ, ಹಾಗೇನೆ ರಾಜ್ಯಶಾಸ್ತ್ರದ ಚಿಂತಕರು ಯಾರ್ಯಾರಿದ್ದಾರೆ, ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನವನ್ನ ಮಾಡಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ, ಅವರುಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ದಿ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ನಾವು ಗಮನಿಸಬಹುದಾಗಿದೆ ಈ ಒಂದು ತರಗತಿಯಲ್ಲಿ ಮಕ್ಕಳೇ. ಎಷ್ಟು ಅಂಶಗಳು? 4 ಅಂಶಗಳನ್ನ ನಾವು ಇಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಯಾವ್ಯಾವ? ರಾಜ್ಯಶಾಸ್ತ್ರದ ಅರ್ಥ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು, ಹಾಗೇನೆ ರಾಜ್ಯಶಾಸ್ತ್ರವು ಬೆಳವಣಿಗೆ ಆಗಿರ್ತಕ್ಕಂಥ ಕ್ರಮವನ್ನ ತಿಳ್ಕೋಬೇಕು, ಹಾಗೇನೆ ರಾಜ್ಯಶಾಸ್ತ್ರದ ಚಿಂತಕರು ಏನಿದ್ದಾರೆ, ಮಹಾನ್ ಚಿಂತಕರು ಅಂತಕ್ಕಂಥವ್ರು ಏನಿದ್ದಾರೆ ಅವರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ರಾಜ್ಯಶಾಸ್ತ್ರದ
ಪ್ರಾಮುಖ್ಯತೆ, ಈ 4 ಅಂಶಗಳನ್ನ ಈ ಒಂದು ತರಗತಿಯಲ್ಲಿ ನಾವು ಇವತ್ತು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಮಕ್ಕಳೇ. ಹಾಗಾದ್ರೆ ಇಲ್ಲಿ ರಾಜ್ಯ ಪದದ ಅರ್ಥ, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟೇಟ್? ರಾಜ್ಯ ಪದದ ಅರ್ಥ ಸರ್ವೇ ಸಾಮಾನ್ಯವಾಗಿ ಈಗ ನಾವು ರಾಜ್ಯ ಅನ್ನೋದನ್ನ ನಾವು ಮೊದಲಿಗೆ ಪ್ರಾರಂಭದಲ್ಲಿ ತಿಳ್ಕೊಂಡಿದ್ದೀವಿ. ದೇಶ, ರಾಜ್ಯ, ನಗರ ಅಲ್ವಾ ಮಕ್ಕಳೇ? ಹಾಗೇನೆ ಇಲ್ಲಿ ರಾಜ್ಯ ಪದದ ಅರ್ಥ, ರಾಜ್ಯ ಪದದ ಅರ್ಥವನ್ನ ನಾವು ಗಮನಿಸಬೇಕಾದ್ರೆ ಮಕ್ಕಳೇ ನಿರ್ದಿಷ್ಟವಾಗಿರ್ತಕ್ಕಂಥ ಗಡಿ ಅಂತಕ್ಕಂಥದ್ದು ಇರಬೇಕು. ಈಗ ನಾವು ಭಾರತದ ನಕಾಶೆ, ಕರ್ನಾಟಕದ ನಕಾಶೆ, ಜಿಲ್ಲಾ ನಕಾಶೆಗಳನ್ನ ತಗೊಂಡಂತ ಸಂದರ್ಭದಲ್ಲಿ ಅಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಗಡಿ ರೇಖೆಗಳು ಅಂತ ಕರಿತೀವಿ ಅಥವಾ ಗಡಿ ಅಂತ ಕರಿತೀವಿ. ಗಡಿ ರೇಖೆ ಅಂತ ಕರಿತೀವಿ. ಇನ್ನ ಎರಡನೇದಾಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಗಡಿ ಒಂದನೇದು. ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಜನಸಂಖ್ಯೆ, ಜನಸಂಖ್ಯೆಯನ್ನ ಹೊಂದಿರಬೇಕು. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಸರ್ಕಾರ, ಸರ್ಕಾರವನ್ನ ಒಳಗೊಂಡಿರಬೇಕು. ನಾಲ್ಕನೇದು ಸಾರ್ವಭೌಮತ್ವ. ಈ 4 ಅಂಶಗಳನ್ನ ಒಳಗೊಂಡಿರ್ತಕ್ಕಂಥದಕ್ಕೆ ನಾವು ಏನಂತ ಕರಿತೀವಿ? ರಾಜ್ಯ ಅಂತ ಕರಿತೀವಿ. ರಾಜ್ಯದ ಅರ್ಥವನ್ನ ನಾವು ಗಮನಿಸೋದಾದ್ರೆ ಡೆಫಿನೇಷನ್ಸ್ ಆಫ್ ಸ್ಟೇಟ್, ರಾಜ್ಯದ ಅರ್ಥವನ್ನ ನಾವು ಗಮನಿಸಬೇಕಾದ್ರೆ ಇಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಗಡಿ ಪ್ರದೇಶವನ್ನ ಹೊಂದಿರಬೇಕು. ಹಾಗೇನೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಜನಸಂಖ್ಯೆಯನ್ನ ಹೊಂದಿರಬೇಕು. ಈಗ ಭಾರತದ ಗಡಿಯನ್ನ ನಾವು ಗಮನಿಸ್ತಾ ಇದ್ದೀವಿ, ಕರ್ನಾಟಕದ ಗಡಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಹೀಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಗಡಿ ಪ್ರದೇಶವನ್ನ ಒಳಗೊಂಡಿರಬೇಕು. ಅಷ್ಟೇ ಅಲ್ಲ, ಒಂದು ರಾಜ್ಯ ಅಂತ ಹೇಳ್ಬೇಕಾದ್ರೆ ನಾವು ಅಲ್ಲಿ ಇಂತಿಷ್ಟು ಜನಸಂಖ್ಯೆ ಪ್ರಮಾಣ ಅಂತಕ್ಕಂಥದ್ದನ್ನು ಕೂಡ ಹೊಂದಿರಬೇಕಾಗುತ್ತೆ. ಅಲ್ಲಿ 2ನೇ ಅಂಶದಲ್ಲಿ ಅದನ್ನೇ ಹೇಳ್ತಾ ಇದೀವಿ, ಜನಸಂಖ್ಯೆ ಅಂತಕ್ಕಂಥದ್ದಲ್ಲಿ ಇರಬೇಕು. ನಿರ್ದಿಷ್ಟವಾಗಿರ್ತಕ್ಕಂಥ ಜನಸಂಖ್ಯೆ ಅಂತಕ್ಕಂಥದ್ದನ್ನ ನಾವು ಅಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಆ ಒಂದು ರಾಜ್ಯ ಏನಿದೆ, ಆ ಒಂದು ರಾಜ್ಯ ತನ್ನದೇ ಆಗಿರ್ತಕ್ಕಂಥ ಒಂದು ಸರ್ಕಾರವನ್ನ ಒಳಗೊಂಡಿರಬೇಕು. ಅರ್ಥ ಆಯ್ತಾ ಮಕ್ಕಳೇ? ಸರ್ಕಾರವನ್ನ ಒಳಗೊಂಡಿರಬೇಕು. ಇನ್ನ 4ನೇದಾಗಿರ್ತಕ್ಕಂಥದ್ದು ಸಾರ್ವಭೌಮತ್ವ. ಇದು ಕೂಡ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಅರ್ಥವನ್ನ ನಾವು ಗಮನಿಸಿದಾಗ ನಿರ್ದಿಷ್ಟ ಗಡಿ ಪ್ರದೇಶ, ಜನಸಂಖ್ಯೆ, ಹಾಗೇನೆ ಸರ್ಕಾರ, ಅದರ ಜೊತೆಯಲ್ಲಿ ಸಾರ್ವಭೌಮತ್ವ ಅಂತಕ್ಕಂಥದ್ದು ಇರಬೇಕು. ಇಲ್ಲಿ ಸಾರ್ವಭೌಮತ್ವ ಅಂತಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಪ್ರದೇಶ ಅಥವಾ ಒಂದು ಗಡಿ, ಒಂದು ದೇಶ ಅಥವಾ ಒಂದು ರಾಜ್ಯ. ಇದನ್ನ ನಾವೇನಂತ ಕರಿತೀವಿ? ಸಾರ್ವಭೌಮತ್ವ. ನೋಡಿ, ಸಾರ್ವಭೌಮತ್ವ ಅಂದ್ರೆ ಯಾವುದೇ ದೇಶಕ್ಕೆ ಅಧೀನವಾಗಿರದೆ ಸ್ವತಂತ್ರವಾಗಿರಬೇಕು. ಈಗ ಭಾರತ ಅಂತಕ್ಕಂಥದ್ದು ದೇಶ ಇದೆ, ಅದು ಸ್ವತಂತ್ರವಾಗಿದೆ. ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದಿದೆ, ಅಥವಾ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳು ತನ್ನದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಕೂಡ ಹೊಂದಿರ್ತಕ್ಕಂಥದ್ದು. ಅದನ್ನೇ ನಾವೇನಂತ ಕರಿತೀವಿ? ಸಾರ್ವಭೌಮತ್ವ. ಅಂದ್ರೆ ಇಲ್ಲಿ ಯಾವುದೇ ದೇಶಕ್ಕೆ ಅಧೀನವಾಗಿರದೆ, ಯಾವುದೇ ದೇಶಕ್ಕೆ ಅಧೀನವಾಗಿರದೆ ಸಾರ್ವತ್ರಿಕವಾಗಿರ್ತಕ್ಕಂಥದ್ದು ಅಥವಾ ತನ್ನದೇ ಒಂದು ಅಸ್ತಿತ್ವವನ್ನ ಹೊಂದಿರ್ತಕ್ಕಂಥದಕ್ಕೆ ನಾವು ಸಾರ್ವಭೌಮತ್ವ ಅಂತ ಕರಿತೀವಿ ಮಕ್ಕಳೇ. ಅರ್ಥ ಆಯ್ತಾ? ಈಗ ರಾಜ್ಯ ಪದದ ಅರ್ಥ ಏನಂತ ಗೊತ್ತಾಯ್ತು ಮಕ್ಕಳೇ ನಮಗೀಗ ಅಲ್ವಾ? ರಾಜ್ಯ ಪದದ ಅರ್ಥ ನಿರ್ದಿಷ್ಟವಾಗಿರ್ತಕ್ಕಂಥ ಗಡಿಯನ್ನ ಹೊಂದಿರಬೇಕು, ಹಾಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಜನಸಂಖ್ಯೆ ಪ್ರಮಾಣವನ್ನ ಹೊಂದಿರಬೇಕು, ಅದು ತನ್ನದೇ ಆಗಿರ್ತಕ್ಕಂತಹ ಸರ್ಕಾರವನ್ನ ಹೊಂದಿರಬೇಕು, ಅದರ ಜೊತೆಯಲ್ಲಿ ನಾವು ಸಾರ್ವಭೌಮತ್ವವನ್ನು ಕೂಡ ಹೊಂದಿರಬೇಕು. ಇಷ್ಟು ರಾಜ್ಯ ಪದದ ಅರ್ಥ. ಅರ್ಥ ಆಯ್ತಾ ಮಕ್ಕಳೇ? ಈಗ ರಾಜ್ಯ ಪದದ ಅರ್ಥ ಅಂತಕ್ಕಂಥದ್ದು ಗೊತ್ತಾಯ್ತು. ಹಾಗಾದ್ರೆ ಶಾಸ್ತ್ರ, ಶಾಸ್ತ್ರ ಎಂದರೇನು ಅಲ್ವಾ? ಶಾಸ್ತ್ರ ಎಂದರೆ ಅಧ್ಯಯನ ಅಥವಾ ಸ್ಟಡಿ, ಅಧ್ಯಯನವನ್ನ ಮಾಡ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಶಾಸ್ತ್ರ ಎಂಬುದಾಗಿ ಕರೆಯಲಾಗುತ್ತದೆ. ಇಲ್ಲಿ ವೆರಿ ಸಿಂಪಲ್, ಒಂದು ಅಂಕದ ಪ್ರಶ್ನೆಯನ್ನ ಕೇಳಬಹುದು ಮಕ್ಕಳೇ ಅವರು. ಶಾಸ್ತ್ರ ಎಂದರೇನು? ಅಧ್ಯಯನ ಎಂದರ್ಥ. ಅರ್ಥ ಆಯ್ತಾ ಮಕ್ಕಳೇ? ಶಾಸ್ತ್ರ ಎಂದರೆ ಅಧ್ಯಯನ ಎಂದರ್ಥ. ನೋಡಿ ಕೊಟ್ಟಿದ್ದೇವೆ, ಅಧ್ಯಯನ ಎಂದರ್ಥ. ಒಟ್ಟಾರೆಯಾಗಿ ಹೇಳಲಾಗಿದೆ ಯಾವುದನ್ನ? ರಾಜ್ಯ ಮತ್ತು
ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜ್ಯಶಾಸ್ತ್ರ ಎಂದರೆ ರಾಜ್ಯದ ಸಮಸ್ತ ರಾಜಕೀಯ ಚಟುವಟಿಕೆಗಳ ಅಧ್ಯಯನವೇ ರಾಜ್ಯಶಾಸ್ತ್ರ. ಅರ್ಥ ಆಯ್ತಾ ಮಕ್ಕಳೇ? ಈಗ ರಾಜ್ಯ ಅಂದ್ರೆ ಏನಂತ ಗೊತ್ತಾಯ್ತು, ಶಾಸ್ತ್ರ ಅಂದ್ರೆ ಅಧ್ಯಯನ ಅಂತಕ್ಕಂಥದ್ದು ಗೊತ್ತಾಯ್ತು. ಒಟ್ಟಾರೆಯಾಗಿ ರಾಜ್ಯಶಾಸ್ತ್ರ ಎಂದರೇನು? ಪ್ರಶ್ನೆ ನಿಮಗೆ ಕೇಳಬಹುದು, ಒಂದು ಅಂಕದ ಪ್ರಶ್ನೆ. ರಾಜ್ಯಶಾಸ್ತ್ರ ಎಂದರೇನು? ಬರೀ ಶಾಸ್ತ್ರ ಅಂತಕ್ಕಂಥ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಶಾಸ್ತ್ರ ಎಂದರೆ ಅಧ್ಯಯನ ಎಂದರ್ಥ. ಅಧ್ಯಯನ ಎಂದರ್ಥ. ಇಲ್ಲಿ ಒಟ್ಟಾರೆಯಾಗಿ ನಾವು ರಾಜ್ಯಶಾಸ್ತ್ರ ಎಂದರೆ, ಒಟ್ಟಾರೆಯಾಗಿ ರಾಜ್ಯಶಾಸ್ತ್ರವೆಂದರೆ ರಾಜ್ಯದ ಸಮಸ್ತ ರಾಜಕೀಯ ಚಟುವಟಿಕೆಗಳ ಅಧ್ಯಯನವೇ ರಾಜ್ಯಶಾಸ್ತ್ರ. ಅರ್ಥ ಆಯ್ತಾ ಮಕ್ಕಳೇ? ಈಗ ರಾಜ್ಯಶಾಸ್ತ್ರ ಎಂದರೇನು? ಒಟ್ಟಾರೆಯಾಗಿ ರಾಜ್ಯಶಾಸ್ತ್ರ ಎಂದರೆ ರಾಜ್ಯದ ಸಮಸ್ತ ರಾಜಕೀಯ ಚಟುವಟಿಕೆಗಳೇನಿದ್ದಾವೆ ಈ ಒಂದು ಚಟುವಟಿಕೆಗಳ ಅಧ್ಯಯನವೇ ರಾಜ್ಯಶಾಸ್ತ್ರ ಎಂಬುದಾಗಿ ನಾವು ಕರೆಯಲಾಗುತ್ತದೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ರಾಜ್ಯಶಾಸ್ತ್ರ ಅಂದ್ರೆ ಏನು ಅಂತಲೂ ಕೂಡ ಅರ್ಥ ಆಯ್ತು, ರಾಜ್ಯ ಅಂದ್ರೆ ಅರ್ಥ ಆಯ್ತು, ಶಾಸ್ತ್ರ ಅಂದ್ರೆ ಅರ್ಥ ಆಯ್ತು. ಒಟ್ಟಾರೆಯಾಗಿ ನಾವು ರಾಜ್ಯಶಾಸ್ತ್ರ ಅಂದ್ರೆ ಏನು ಅನ್ನೋದು ಕೂಡ ನಮಗೆ ಅರ್ಥ ಆಯ್ತು ಮಕ್ಕಳೇ. ಹಾಗಾದ್ರೆ ರಾಜ್ಯ ಪದದ ಹುಟ್ಟು, ಈ ಒಂದು ರಾಜ್ಯ ಅಂತಕ್ಕಂಥದ್ದು ಏನಿದೆ, ಈ ಒಂದು ಪದ ಅಂತಕ್ಕಂಥದ್ದು ಹೇಗೆ ಹುಟ್ಕೊಳ್ತು, ಯಾರು ಇದನ್ನ ಹುಟ್ಟಿಸಿದ್ರು, ಅಥವಾ ಯಾರು ಉಗಮವನ್ನ ಮಾಡಿದ್ರು, ಅಥವಾ ಪ್ರಾರಂಭವನ್ನ ಮಾಡಿದ್ರು, ರಾಜ್ಯ ಅಂತಕ್ಕಂತಹ ಪದವನ್ನ ಯಾರು ಮೊದಲಿಗೆ ಬಳಕೆಯನ್ನ ಮಾಡಿದ್ರು ಅನ್ನೋದನ್ನ ನಾವು ಗಮನಿಸಿದಾಗ, ರಾಜ್ಯ ಪದವನ್ನ ಮೊದಲಿಗೆ ಬಳಸಿದವರು ಗ್ರೀಕರು. ನಮಗೆ ಸರ್ವೇ ಸಾಮಾನ್ಯವಾಗಿ ನಾಗರಿಕತೆಗಳು ಗೊತ್ತಿರಬೇಕು. ಗ್ರೀಕ್ ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ, ಚೀನಿ ನಾಗರಿಕತೆ, ಅಮೆರಿಕ ನಾಗರಿಕತೆ, ಇನ್ನು ಹಲವಾರು ನಾಗರಿಕತೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಒಂದು ರಾಜ್ಯ ಅಂತಕ್ಕಂತಹ ಒಂದು ಪದವನ್ನ ಬಳಸಿರ್ತಕ್ಕಂಥವ್ರು ಮೊಟ್ಟ ಮೊದಲಿಗೆ ಯಾರು ಅಂತಂದ್ರೆ ಗ್ರೀಕರು. ಅರ್ಥ ಆಯ್ತಾ ಮಕ್ಕಳೇ? ಯಾರು ಮೊಟ್ಟ ಮೊದಲಿಗೆ ಈ ಒಂದು ರಾಜ್ಯ ಅಂತಕ್ಕಂಥ ಪದವನ್ನ ಬಳಕೆಗೆ ತಂದ್ರು ಅಂತಂದ್ರೆ ಗ್ರೀಕರು. ನಂತರ ರಾಜ್ಯ ಪದವನ್ನ ಇಂಗ್ಲಿಷ್ ನಲ್ಲಿ ನಾವು ಪಾಲಿಟಿಕ್ಸ್, ರಾಜ್ಯ ಅಂತಕ್ಕಂಥ ಒಂದು ಪದವನ್ನ ನಾವು ಪಾಲಿಟಿಕ್ಸ್ ಎಂಬುದಾಗಿ ಕರೆಯಲಾಗುತ್ತದೆ. ರಾಜ್ಯ ಪದವನ್ನ ಇಂಗ್ಲಿಷ್ ನಲ್ಲಿ ಪಾಲಿಟಿಕ್ಸ್ ಎಂಬುದಾಗಿ ನಾವು ಕರೆಯಲಾಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ರಾಜ್ಯ ಅಂತಕ್ಕಂಥ ಒಂದು ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆಗೆ ತಂದಿರತಕ್ಕಂಥ ಯಾರು? ಗ್ರೀಕರು. ಈ ಒಂದು ರಾಜ್ಯ ಅಂತಕ್ಕಂಥ ಒಂದು ಪದವನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾ ಇದ್ರಪ್ಪ ಅಂತಂದ್ರೆ ಪಾಲಿಟಿಕ್ಸ್, ಅಥವಾ ರಾಜಕಾರಣ, ಅಥವಾ ರಾಜಕೀಯ ಅಲ್ವಾ? ಈ ರೀತಿಯಾಗಿ ಪಾಲಿಟಿಕ್ಸ್ ಎಂದು ಕರೆಯಲಾಗ್ತಾ ಇತ್ತು. ಪಾಲಿಟಿಕ್ಸ್ ಎಂಬ ಪದ ಗ್ರೀಕ್ ಪದವಾಗಿರ್ತಕ್ಕಂತಹ ಪೊಲೀಸ್. ಈ ಪಾಲಿಟಿಕ್ಸ್ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂತಹ ಪಾಲಿಟಿಕ್ಸ್ ಅಂತಕ್ಕಂತಹ ಪದ ಏನಿದೆ, ಈ ಪದವನ್ನ ಪೊಲೀಸ್ ಎಂತಕ್ಕಂತಹ ಒಂದು ಪದದಿಂದ ಬಂದಿರ್ತಕ್ಕಂಥದ್ದು ಮಕ್ಕಳೇ. ಅರ್ಥ ಆಯ್ತು? ಈಗ ಪಾಲಿಟಿಕ್ಸ್ ಅಂತಕ್ಕಂತಹ ಪದ ಏನಿದೆ, ಇದನ್ನ ಮೊದಲ ಬಾರಿಗೆ ಬಳಕೆಯನ್ನ ಮಾಡಿರ್ತಕ್ಕಂಥವ್ರು ಗ್ರೀಕರು. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಪಾಲಿಟಿಕ್ಸ್ ಅಂತ ಕರಿತೀವಿ. ಹಾಗೇನೆ ಈ ಒಂದು ಪಾಲಿಟಿಕ್ಸ್ ಅಂತಕ್ಕಂತಹ ಗ್ರೀಕ್ ಪದವಾಗಿರ್ತಕ್ಕಂತಹ ಪೊಲೀಸ್ ಅಂತಕ್ಕಂತಹ ಒಂದು ಪದದಿಂದ ಇದು ಬಂದಿದೆ. ಈ ರೀತಿಯಾಗಿ ರಾಜ್ಯ ಪದದ ಹುಟ್ಟುವಂತಕ್ಕಂಥದ್ದು ಗ್ರೀಕರಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಮಕ್ಕಳೇ. ತದನಂತರ ರಾಜ್ಯಶಾಸ್ತ್ರದ ಅರ್ಥ, ಡೆಫಿನೇಷನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಅರ್ಥವನ್ನು ನಾವು ಗಮನಿಸಿದ್ರೆ ಇಲ್ಲಿ ಪಾಲಿಟಿಕ್ಸ್ ಅಥವಾ ರಾಜಕಾರಣ, ಪಾಲಿಟಿಕ್ಸ್ ಅಥವಾ ರಾಜಕಾರಣ ಅಂತಕ್ಕಂಥದ್ದು ಏನಿದೆ, ಈ ರಾಜಕಾರಣ ಅಂತಕ್ಕಂಥ ಪದವನ್ನ ನಗರ ರಾಜ್ಯ ಅಥವಾ ಸಿಟಿ ಸ್ಟೇಟ್ ಎಂಬ ಅರ್ಥದಲ್ಲಿ ಪ್ರಾಚೀನ ಗ್ರೀಕರು ಕರೆದಿರ್ತಕ್ಕಂಥದ್ದು. ನೋಡಿ, ರಾಜ್ಯಶಾಸ್ತ್ರದ ಅರ್ಥವನ್ನ ನಾವು ಗಮನಿಸೋದಾದ್ರೆ ಮಕ್ಕಳೇ, ಇಲ್ಲಿ ಪಾಲಿಟಿಕ್ಸ್ ಅಂತಕ್ಕಂಥ ಪದ ಏನಿದೆ ಅದನ್ನ ನಾವೇನಂತ ಕರಿತೀವಿ? ರಾಜಕಾರಣ ಅಂತ ಕರಿತೀವಿ. ಈ ಒಂದು ರಾಜಕಾರಣ ಅಂತಕ್ಕಂಥ ಪದವನ್ನ ಗ್ರೀಕರು ಹೇಗೆ ಬಳಸ್ತಾ ಇದ್ರು? ನಗರ ರಾಜ್ಯ ಅಂತಕ್ಕಂಥ ಒಂದು ಪದದಿಂದ ಬಳಸ್ತಾ ಇದ್ರು. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಸಿಟಿ ಸ್ಟೇಟ್ ಎಂಬುದಾಗಿ ಪ್ರಾಚೀನ ಗ್ರೀಕರು ಕರ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೇನೆ
ಗ್ರೀಕರಿಗೆ ನಗರ ರಾಜ್ಯವೇ ಇಲ್ಲಿ ನಗರವೇ ರಾಜ್ಯವಾಗಿತ್ತು. ಈಗ ನಾವು ಸರ್ವಸಾಮಾನ್ಯವಾಗಿ ರಾಜ್ಯ ಅಂದ್ರೆ ಯಾವಂತ ಕರಿತೀವಿ, ಕರ್ನಾಟಕ ಅಂತ ಕರಿತೀವಿ. ಆದ್ರೆ ಗ್ರೀಕರು ಏನ್ ಮಾಡಿದ್ರು, ಏನ್ ಸಿಟಿ ಸ್ಟೇಟ್ ನಗರ ಅಂತಕ್ಕಂಥದ್ದು ಏನಿತ್ತು, ಈ ನಗರವನ್ನ ಅವರು ರಾಜ್ಯ ಅಂತ ಕರೀತಾ ಇದ್ರು. ಮತ್ತು ನಗರ ರಾಜ್ಯದ ಆಡಳಿತದ ಅಧ್ಯಯನವೇ ರಾಜಕಾರಣವಾಗಿತ್ತು. ನೋಡಿ, ಗ್ರೀಕರು ಅಂತಕ್ಕಂಥವ್ರು ಏನಿದ್ದಾರೆ, ಇವರು ನಗರ ಸಿಟಿ ಸ್ಟೇಟ್ ಅಂತ ಏನ್ ಕರೆದ್ರು, ನಗರವೇ ರಾಜ್ಯವನ್ನಾಗಿ ಅವರು ಮಾಡ್ಕೊಂಡಿದ್ರು. ಆ ನಗರದ ಆಡಳಿತ ಅಂತಕ್ಕಂಥದ್ದೇನಿದೆ ಅಥವಾ ಅಧ್ಯಯನ ಅಂತಕ್ಕಂಥದ್ದೇನಿದೆ, ಆ ಅಧ್ಯಯನವನ್ನು ಅವರು ರಾಜಕಾರಣವನ್ನಾಗಿ ಮಾಡಿಕೊಂಡಿದ್ರು. ಯಾರು? ಎಸ್, ಗ್ರೀಕರು ಮಕ್ಕಳೇ. ಅರ್ಥ ಆಯ್ತಲ್ಲ? ಈಗ ನೋಡಿ, ರಾಜ್ಯಶಾಸ್ತ್ರದ ಅರ್ಥ ಅಂದ್ರೆ ಏನಂತ ಗೊತ್ತಾಯ್ತು ನಮಗೆ ಈಗ. ಅಥವಾ ರಾಜ್ಯಶಾಸ್ತ್ರದ ಅರ್ಥ ಪಾಲಿಟಿಕ್ಸ್ ಅಥವಾ ರಾಜಕಾರಣ ಅಂತಕ್ಕಂತಹ ಒಂದು ಹೆಸರಿನಿಂದ ಗ್ರೀಕರು ನಗರ ರಾಜ್ಯ ಅಥವಾ ಸಿಟಿ ಸ್ಟೇಟ್ ಅಂತಕ್ಕಂಥ ಒಂದು ಪದವನ್ನು ಅವರು ಬಳಕೆಗೆ ತಂದ್ರು. ಗ್ರೀಕರಿಗೆ ನಗರವೇ, ಅವರು ಏನು ಜಾರಿಗೆ ತಂದಿರತಕ್ಕಂತಹ ನಗರ ಏನಿದೆ, ಆ ನಗರವೇ ರಾಜ್ಯವಾಗಿತ್ತು. ರಾಜ್ಯದ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಆಡಳಿತ ಏನಿದೆ ಅಥವಾ ರಾಜಕಾರಣ ಅಂತಕ್ಕಂಥದ್ದೇನಿದೆ, ಇದನ್ನು ನಾವು ರಾಜ್ಯಶಾಸ್ತ್ರ ಎಂಬುದಾಗಿ ಗ್ರೀಕರು ಅಧ್ಯಯನವನ್ನ ಅಥವಾ ಬಳಕೆಗೆ ತಂದಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಮಕ್ಕಳೇ. ಹಾಗಾದ್ರೆ ಇಲ್ಲಿಯವರೆಗೆ ರಾಜ್ಯ ಪದದ ಅರ್ಥ, ಶಾಸ್ತ್ರ, ಹಾಗೇನೆ ರಾಜ್ಯ ಪದದ ಹುಟ್ಟು ಅಂತಕ್ಕಂಥದ್ದು, ಹಾಗೇನೆ ರಾಜ್ಯಶಾಸ್ತ್ರದ ಅರ್ಥ ಅಂತಕ್ಕಂಥದ್ದು ಗೊತ್ತಾಯ್ತು ಮಕ್ಕಳೇ ನಮ್ಗೆ. ಈಗ ಅರ್ಥ ಆಯ್ತಲ್ಲ? ಈಗ ಯಾರಾದ್ರೂ ಹೇಳ್ತೀರಾ ಒಂದೆರಡು ಪ್ರಶ್ನೆಗಳಿಗೆ ಉತ್ತರವನ್ನ? ಎಸ್, ಶಾಸ್ತ್ರ ಎಂದರೇನು ಯಾರು ಹೇಳ್ತೀರಾ ಮಕ್ಕಳೇ? ಎಸ್, ವೆರಿ ಗುಡ್. ನೆಕ್ಸ್ಟ್, ರಾಜ್ಯ ಎಂದರೇನು? ಎಸ್, ವೆರಿ ಗುಡ್. ಇಂಗ್ಲಿಷಿನಲ್ಲಿ ನಾವು ಪೊಲಿಟಿಕ್ಸ್, ಗ್ರೀಕರು ಬಳಸ್ತಕ್ಕಂತಹ ಪದ ಯಾವುದಾಗಿತ್ತು? ವೆರಿ ಗುಡ್. ಎಸ್, ಪೊಲೀಸ್ ಅಂತಕ್ಕಂಥದ್ರಿಂದ ಅದು ಬಳಕೆಗೆ ಬಂದಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ನೆಕ್ಸ್ಟ್ ಪಾಯಿಂಟ್, ಹಾಗೇನೆ ರಾಜ್ಯಶಾಸ್ತ್ರದ ಮೂಲ. ಈಗ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾವುದು? ರಾಜ್ಯಶಾಸ್ತ್ರದ ಮೂಲ ಅಂತಕ್ಕಂಥದ್ದು ಹೇಗೆ ಅದು ಹುಟ್ಕೊಳ್ತು, ಹೇಗೆ ಅದು ಪ್ರಾರಂಭವಾಯಿತು ಅನ್ನೋದನ್ನ ನಾವು ಈ ಒಂದು ಅಭ್ಯಾಸದಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಮೊದಲು ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯರು ಹಾಗೂ ಚೀನಿಯರು ರಾಜನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸಿದ್ದರೂ ಸಹ ಅವರು ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧ ಅಧ್ಯಯನವನ್ನಾಗಿ ಅಭಿವೃದ್ಧಿ ಪಡಿಸಲಿಲ್ಲ. ನೋಡಿ ಮಕ್ಕಳೇ, ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಇಲ್ಲಿಯವರೆಗೂ ನಾವು ರಾಜ್ಯದ ಅರ್ಥ ತಿಳ್ಕೊಂಡ್ವಿ, ಶಾಸ್ತ್ರ ಅಂದ್ರೆ ಏನಂತ ತಿಳ್ಕೊಂಡ್ವಿ, ರಾಜ್ಯಶಾಸ್ತ್ರ ಅಂದ್ರೆ ಏನಂತಕ್ಕಂಥದ್ದು ತಿಳ್ಕೊಂಡ್ವಿ. ನೆಕ್ಸ್ಟ್ ರಾಜ್ಯಶಾಸ್ತ್ರದ ಮೂಲವನ್ನ ನಾವು ಗಮನಿಸೋದಾದ್ರೆ ಮಕ್ಕಳೇ, ರಾಜ್ಯಶಾಸ್ತ್ರದ ಮೂಲ ಮೊದಲು ಈಜಿಪ್ಟಿಯನ್ನರು, ಇವರೆಲ್ಲ ಯಾರು? ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಈಜಿಪ್ಟ್ ನಾಗರಿಕತೆ, ಬೆಬಿಲೋನಿಯನ್ನರು, ಪರ್ಷಿಯನ್ನರು ಮತ್ತು ಭಾರತೀಯರು ಹಾಗೂ ಚೀನಿಯರು ರಾಜಕೀಯ ನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸಿದರೂ ಕೂಡ ಅವರು ರಾಜ್ಯಶಾಸ್ತ್ರವನ್ನ ಒಂದು ಕ್ರಮಬದ್ಧವಾಗಿ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಅಧ್ಯಯನವನ್ನ ಅವರು ಮಾಡಲಿಲ್ಲ. ಯಾವುದನ್ನ? ಈ ಒಂದು ರಾಜ್ಯಶಾಸ್ತ್ರವನ್ನ. ಯಾರ್ಯಾರು? ಈಜಿಪ್ಟಿಯನ್ನರಾಗಿರ್ಬೋದು, ಬೆಬಿಲೋನಿಯನ್ನರಾಗಿರ್ಬೋದು, ಪರ್ಷಿಯನ್ನರಾಗಿರ್ಬೋದು, ಹಾಗೇನೆ ಭಾರತೀಯರಾಗಿರ್ಬೋದು ಹಾಗೂ ಚೀನಿಯರು ಅಂತಕ್ಕಂಥೇನಿದ್ರೆ ಇವರು ಈ ಒಂದು ಪದವನ್ನ ಬಳಕೆ ಮಾಡ್ಕೊಂಡ್ರು ಕೂಡ ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಅಧ್ಯಯನವನ್ನ ಅಥವಾ ತಿಳುವಳಿಕೆ ಅಂತಕ್ಕಂಥದ್ದು ಅವರಿಗೆ ಇರಲಿಲ್ಲ. ಮೊದಲನೇ ಹೇಳ್ತಕ್ಕಂಥದ್ದು, ವಿಚಾರಗಳನ್ನ ವ್ಯಕ್ತಪಡಿಸಿದರೂ ಸಹ ಅವರು ರಾಜ್ಯಶಾಸ್ತ್ರವನ್ನ ಒಂದು ಕ್ರಮಬದ್ಧ ಅಧ್ಯಯನವನ್ನಾಗಿ ಅಭಿವೃದ್ಧಿ ಪಡಿಸಲಿಲ್ಲ. ಹಾಗೆ ಓರಲ್ ಆಗಿ ಮೌಖಿಕವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ತಿಳ್ಕೊಳ್ತಾ ಬಂದ್ರು. ಇದು ಮೊದಲನೇದಾಗಿರ್ತಕ್ಕಂತಹ ಮೂಲ. ಇನ್ನ ಎರಡನೇದಾಗಿರ್ತಕ್ಕಂಥದ್ದು, ರಾಜ್ಯಶಾಸ್ತ್ರದ ಮೂಲವನ್ನ ನಾವು ಗ್ರೀಸ್ ದೇಶದಲ್ಲಿ ಕಾಣಬಹುದಾಗಿದೆ. ಯಾಕಂತಂದ್ರೆ ಈ ಪಾಲಿಟಿಕ್ಸ್ ಅಂತಕ್ಕಂಥದ್ದೇನಿದೆ ಇದು ಉಟ್ಕೊಂಡಿರ್ತಕ್ಕಂಥದ್ದೇ ಅಥವಾ ನಗರ ಅಂತಕ್ಕಂಥದ್ದು ಉಟ್ಕೊಂಡಿರ್ತಕ್ಕಂಥ ಪದ ಎಲ್ಲಿಂದ ಉಟ್ಕೊಳ್ತು ಅನ್ನೋದಾದ್ರೆ ಮಕ್ಕಳೇ ನಾವು ಗ್ರೀಸ್ ನಲ್ಲಿ ಅಥವಾ ಗ್ರೀಕ್ ನಲ್ಲಿ. ಅದಕ್ಕೆ ರಾಜ್ಯಶಾಸ್ತ್ರದ ಮೂಲವನ್ನು ನಾವು
ಗ್ರೀಸ್ ದೇಶದಲ್ಲಿ ಕಾಣಬಹುದಾಗಿದೆ. ಎಲ್ಲಿ ಕಾಣಬಹುದಾಗಿದೆ ಮಕ್ಕಳೇ? ಗ್ರೀಸ್ ದೇಶದಲ್ಲಿ ಕಾಣಬಹುದಾಗಿದೆ. ಹಾಗಾದ್ರೆ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಜ್ಞಾನ ಅಥವಾ ಸ್ಥಾನಮಾನ ಕೊಟ್ಟವರೇ ಗ್ರೀಕರು. ನೋಡಿ, ರಾಜ್ಯಶಾಸ್ತ್ರ ಅಂತಕ್ಕಂಥದ್ದೇನಿದೆ ಇದಕ್ಕೆ ಒಂದು ವಿಜ್ಞಾನದ ಸ್ಥಾನಮಾನವನ್ನ ಕೊಟ್ಟಿರ್ತಕ್ಕಂಥವ್ರು ಗ್ರೀಕರು. ಒಪ್ಕೋಬೋದಾ? ಯಾಕೆಂತಂದ್ರೆ ಮೂಲತಃ ಈ ಒಂದು ರಾಜ್ಯಶಾಸ್ತ್ರ ಅಂತಕ್ಕಂಥ ಪದವನ್ನ ಬಳಕೆಗೆ ತಂದಿರ್ತಕ್ಕಂಥವ್ರು ಕೂಡ ಗ್ರೀಕರಾಗಿರ್ತಕ್ಕಂಥವ್ರು. ಹಾಗಾಗಿ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರೇ ಮೊದಲಿಗರು ಗ್ರೀಕರಾಗಿರ್ತಕ್ಕಂಥವ್ರು ಮಕ್ಕಳೇ. ಅರ್ಥ ಇದೆ ಈಗ? ಎಲ್ಲಿ ಬಂದಿ ನಾವು? ರಾಜ್ಯಶಾಸ್ತ್ರದ ಮೂಲವನ್ನ ನಾವು ಗಮನಿಸ್ತಾ ಇದ್ದೀವಿ ಅಲ್ವಾ? ಹಾಗಾದ್ರೆ ಇನ್ನೊಂದ್ಸರಿ ನೋಡೋಣ. ಮೊದಲು ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು, ಚೀನಿಯರು ಮತ್ತು ಪರ್ಷಿಯನ್ನರು ರಾಜನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸಿದ್ದರೂ ಸಹ ಅವರು ರಾಜ್ಯಶಾಸ್ತ್ರವನ್ನ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಅಧ್ಯಯನವಾಗಿ ಅಭಿವೃದ್ಧಿಯನ್ನ ಪಡಿಸಲಿಲ್ಲ. ಇನ್ನು ಎರಡನೇದು, ರಾಜ್ಯಶಾಸ್ತ್ರದ ಮೂಲವನ್ನ ನಾವು ಗ್ರೀಸ್ ದೇಶದಲ್ಲಿ ಕಾಣಬಹುದಾಗಿದೆ. ಮೊದಲಿಗೆ ಒಪ್ಕೊಂಡಿರ್ತಕ್ಕಂಥದ್ದೇ ಗ್ರೀಸ್ನಲ್ಲಿ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರವಾಗಿರ್ತಕ್ಕಂತಹ ವಿಜ್ಞಾನದ ಸ್ಥಾನಮಾನವನ್ನ ಕೊಟ್ಟವರೇ ಗ್ರೀಕರು. ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಯನ್ನ ಕೇಳಬಹುದು ಮಕ್ಕಳೇ. ಏನಂತ? ರಾಜ್ಯಶಾಸ್ತ್ರದ ಮೂಲವನ್ನ ತಿಳಿಸಿ ಬರೀಬೋದಲ್ವಾ? ಈ 3 ಅಂಶಗಳನ್ನು ಕೂಡ ನಾವು ರಾಜ್ಯಶಾಸ್ತ್ರದ ಮೂಲವನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲವಾಗ್ತಕ್ಕಂಥದ್ದು ಮಕ್ಕಳೇ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ರಾಜ್ಯಶಾಸ್ತ್ರದ ತತ್ವಜ್ಞಾನಿಗಳು ಅಥವಾ ಮಹಾ ಚಿಂತಕರುಗಳು ಅಂತಲೂ ಕೂಡ ನಾವು ಅವರನ್ನ ಕರಿತೀವಿ. ಹಾಗಾದ್ರೆ ರಾಜ್ಯಶಾಸ್ತ್ರದ ತತ್ವಜ್ಞಾನಿಗಳು ಅಥವಾ ಮಹಾ ಚಿಂತಕರುಗಳನ್ನ ನಾವು ಗಮನಿಸೋದಾದ್ರೆ ಯಾರ್ಯಾರು ಬರ್ಬೋದು ಇಲ್ಲಿ ಅಲ್ವಾ ಮಕ್ಕಳೇ? ಇದು ನಮಗೆ ನೋಡ್ತಕ್ಕಂಥದ್ದು ರಾಜ್ಯಶಾಸ್ತ್ರದ ತತ್ವಜ್ಞಾನಿಗಳು. ಗ್ರೀಕ್ ತತ್ವಜ್ಞಾನಿಗಳಾಗಿರ್ತಕ್ಕಂತಹ ಸಾಕ್ರೆಟಿಸ್ ಮತ್ತು ಪ್ಲೇಟೋ. ಗ್ರೀಸ್ ತತ್ವಜ್ಞಾನಿಗಳ ಮಹಾ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಅಥವಾ ಚಿಂತಕರುಗಳಾಗಿರ್ತಕ್ಕಂಥವ್ರು ಯಾರ್ಯಾರು? ಸಾಕ್ರೆಟಿಸ್ ಮತ್ತು ಆತನ ಶಿಷ್ಯರಾಗಿರ್ತಕ್ಕಂಥ ಪ್ಲೇಟೋ. ಪ್ಲೇಟೋ ರಾಜ್ಯಶಾಸ್ತ್ರದ ಚಿಂತಕರಾಗಿದ್ರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಮಕ್ಕಳೇ. ಯಾಕೆಂತಂದ್ರೆ ಗ್ರೀಸ್ನಲ್ಲೇ ರಾಜ್ಯಶಾಸ್ತ್ರದ ಮೂಲ ಅಂತಕ್ಕಂಥದ್ದು, ಆ ಪದ ಅಂತಕ್ಕಂಥದ್ದು ಉಟ್ಕೊಂಡಿರ್ತಕ್ಕಂಥದ್ದೇ ಎಲ್ಲಿಂದ? ಗ್ರೀಸ್ನಿಂದ. ಹಾಗಾಗಿ ಗ್ರೀಕ್ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಮಹಾನ್ ಚಿಂತಕರುಗಳಾಗಿರ್ತಕ್ಕಂಥವ್ರು ಯಾರ್ಯಾರಪ್ಪ ಅಂತಂದ್ರೆ ಸಾಕ್ರೆಟಿಸ್ ಮತ್ತು ಸಾಕ್ರೆಟಿಸ್ ಅನ್ನ ಶಿಷ್ಯನಾಗಿರ್ತಕ್ಕಂತಹ ಪ್ಲೇಟೋ. ಇವರು ಪ್ರಮುಖವಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರದ ಚಿಂತಕರುಗಳಾಗಿದ್ರು. ಅರ್ಥ ಆಯ್ತಾ ಮಕ್ಕಳೇ ಈಗ? ಎಸ್. ಹಾಗೇನೆ ಪ್ಲೇಟೋ ಬರೆದಿರ್ತಕ್ಕಂತಹ ಮಹಾನ್ ಕೃತಿ ಏನಿದೆ, ಪ್ಲೇಟೋ ಬರೆದಿರ್ತಕ್ಕಂತಹ ಮಹಾನ್ ಕೃತಿ ದಿ ರಿಪಬ್ಲಿಕ್. ದಿ ರಿಪಬ್ಲಿಕ್ ಅಂತಕ್ಕಂತಹ ಕೃತಿ ಏನಿದೆ ಇದರಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಏನು ಗ್ರೀಕ್ನ ಮಹಾ ಚಿಂತಕರುಗಳಾಗಿರ್ತಕ್ಕಂತಹ ಸಾಕ್ರೆಟಿಸ್ ಮತ್ತು ಪ್ಲೇಟೋ ಅಂತ ನಾವೇ ಕರಿತೀವಿ. ಅದರಲ್ಲಿ ಸಾಕ್ರೆಟಿಸ್ ಅನ್ನ ಶಿಷ್ಯನಾಗಿರ್ತಕ್ಕಂತಹ ಪ್ಲೇಟೋ ಒಂದು ಪ್ರಮುಖವಾಗಿರ್ತಕ್ಕಂತಹ ಮಹಾನ್ ಕೃತಿಯನ್ನ ರಚನೆಯನ್ನ ಮಾಡಿದ್ರು. ಆ ಕೃತಿಯನ್ನ ನಾವು ದಿ ರಿಪಬ್ಲಿಕ್ ಅಥವಾ ರಿಪಬ್ಲಿಕ್ ಅಂತಕ್ಕಂಥದ್ದನ್ನ ನಾವಲ್ಲಿ ಕಾಣ್ತಾ ಇದ್ದೀವಿ. ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಥವಾ ಪ್ರಥಮ ಬಾರಿಗೆನೆ ಇಲ್ಲಿ ರಾಜ್ಯ ಅಂದ್ರೆ ಹೇಗಿರಬೇಕು, ಸರ್ಕಾರ ಅಂತಕ್ಕಂಥದ್ದು ಹೇಗಿರಬೇಕು ಮತ್ತು ಸರ್ಕಾರದ ಸ್ವರೂಪ, ರಾಜ್ಯ ಅಂತಕ್ಕಂಥದ್ದು ಹೇಗಿರಬೇಕು, ಸರ್ಕಾರ ಅಂತಕ್ಕಂಥದ್ದು ಹೇಗಿರಬೇಕು, ಸ್ವರೂಪ ಅಂತಕ್ಕಂಥದ್ದು ಹೇಗಿರಬೇಕು ಮತ್ತು ಆ ಒಂದು ರಾಜ್ಯದ ಅಥವಾ ಸರ್ಕಾರದ ಸಂಪೂರ್ಣವಾಗಿರ್ತಕ್ಕಂಥ ಕರ್ತವ್ಯಗಳು, ಏನೇನು ಕೆಲಸ ಕಾರ್ಯಗಳನ್ನ ಆ ಒಂದು ರಾಜ್ಯ ಸರ್ಕಾರ ಅಥವಾ ಸರ್ಕಾರ ಅಂತಕ್ಕಂಥದ್ದು ನಿರ್ವಹಿಸಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಸ್ವರೂಪವನ್ನ ಅದು ಹೊಂದಿರಬೇಕು ಅಂತಕ್ಕಂಥದನ್ನ ಇಲ್ಲಿ ಮಹಾನ್ ಚಿಂತಕ ಆಗಿರ್ತಕ್ಕಂತಹ ಯಾರು ಪ್ಲೇಟೋ ಅವರು ಬರೆದಿರ್ತಕ್ಕಂತಹ ಮಹಾನ್ ಕೃತಿ
ದಿ ರಿಪಬ್ಲಿಕ್ ಅಂತಕ್ಕಂತಹ ಒಂದು ಗ್ರಂಥದಲ್ಲಿ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ವಿವರವನ್ನ ನಾವು ಕಾಣ್ತಾ ಇದ್ದೀವಿ ಮಕ್ಕಳೇ. ಏನಂತ ಇಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಅಂದ್ರೆ ಏನು, ರಾಜ್ಯ ಅಂದ್ರೆ ಹೇಗಿರ್ಬೇಕು ಅನ್ನೋದು ಕೂಡ ತಿಳ್ಕೋಬೇಕು. ಹಾಗೇನೆ ಅಲ್ಲಿ ರಾಜ್ಯ ಅಂದ ತಕ್ಷಣಕ್ಕೆ ನಮಗೆ ನೆನಪಡ್ತಕ್ಕಂಥದ್ದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಗಡಿಯನ್ನ ಹೊಂದಿರಬೇಕು, ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪಾಪ್ಯುಲೇಷನ್ ಮೀನ್ಸ್ ಜನಸಂಖ್ಯೆ ಅಂತಕ್ಕಂಥದ್ದು ಇರಬೇಕು. ಹಾಗೇನೆ ಇಲ್ಲಿ ಸರ್ಕಾರ ಅಂತಕ್ಕಂಥದ್ದು ಇರಬೇಕು, ಸಾರ್ವಭೌಮತ್ವ ಅಂತಕ್ಕಂಥದ್ದು ಕೂಡ ಇರಬೇಕು. ಆ ಒಂದು ನಿರ್ದಿಷ್ಟ ಅಂಶದ ಆಧಾರದ ಮೇಲೆ ಸರ್ಕಾರದ ಮತ್ತು ಸ್ವರೂಪ ಸರ್ಕಾರ ಅಂತಕ್ಕಂಥ ಒಂದು ರೂಪತೆಯನ್ನ ಪಡ್ಕೊಂಡಿರ್ಬೇಕು. ಹಾಗೇನೆ ಕರ್ತವ್ಯಗಳ ಬಗ್ಗೆ ಚರ್ಚಿಸ್ತಕ್ಕಂಥದ್ದು ಈ ರಾಜ್ಯಶಾಸ್ತ್ರದಲ್ಲಿ ಸರ್ಕಾರದ ಒಂದು ಚರ್ಚೆ ಅಂತಕ್ಕಂಥದ್ದು ದಿ ರಿಪಬ್ಲಿಕ್ ಕೃತಿಯಲ್ಲಿ ಎಲ್ಲ ಮೂಲ ಅಂಶಗಳನ್ನು ಕೂಡ ಅಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ನಮಗೆ ಮುಖ್ಯವಾಗಿ ತಿಳಿತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ ಮಕ್ಕಳೇ? ನಮ್ಮ ಊರಿಗೆ ಏನಾಗಿರ್ಬೋದು, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ ಅಂತೀವಿ. ಆದ್ರೆ ಮೊದಲಿಗೆ ಅದನ್ನ ರಾಜ್ಯಶಾಸ್ತ್ರವನ್ನ ಬಳಕೆಗೆ ತಂದಿರ್ತಕ್ಕಂಥವ್ರು ಯಾರು? ಗ್ರೀಕರು. ಹಾಗಾದ್ರೆ ಮೊದಲನೆಯ ಮಹಾನ್ ಚಿಂತಕರುಗಳು ಯಾರು ಅಂತ ನಾವು ಗಮನಿಸ್ತದಂದ್ರೆ ಸಾಕ್ರೆಟಿಸ್ ಮತ್ತು ಪ್ಲೇಟೋ ಅಂತಾನೆ ನಮಗೆ ಬರೋದು. ಆದರೆ ಇಲ್ಲಿ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ ಅಂತಂದ್ರೆ ಅರಿಸ್ಟಾಟಲ್ ಅವರನ್ನ ಕರಿತೀವಿ ಮಕ್ಕಳೇ. ಇದು ನೆನ್ಪಿಟ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬೇಡಿ, ಗೊಂದಲಕ್ಕೆ ಒಳಗಾಗಂತ ಅವಶ್ಯಕತೆ ಇಲ್ಲ ಮಕ್ಕಳೇ. ಇಲ್ಲಿ ಅರ್ಥ ಆಯ್ತಲ್ವಾ? ರಾಜ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ? ಅರಿಸ್ಟಾಟಲ್ ಅವರನ್ನ ಕರಿತೀವಿ. ಹಾಗಾದ್ರೆ ಮೊದಲನೇ ಚಿಂತಕರು ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನವನ್ನ ಮಾಡಿರ್ತಕ್ಕಂಥ ಯಾರು? ಸಾಕ್ರೆಟಿಸ್. ಹಾಗಾದ್ರೆ ಸಾಕ್ರೆಟಿಸ್ ಅವರನ್ನ ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಯಾಕೆ ಕರೀಲಿಲ್ಲ ಅನ್ನೋದು ನಮಗೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಮಕ್ಕಳೇ. ಯಾಕೆ ಕರೀಲಿಲ್ಲ ಅಂತಂದ್ರೆ ಅಲ್ಲಿ ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಅಧ್ಯಯನ ಅಂತಕ್ಕಂಥದ್ದು ಆಗಿರ್ಲಿಲ್ಲ, ಅಭಿವೃದ್ಧಿ ಅಂತಕ್ಕಂಥದ್ದು ಆಗಿರ್ಲಿಲ್ಲ. ಆದರೆ ಪ್ಲೇಟೋ ಮತ್ತು ಸಾಕ್ರೆಟಿಸ್ ಅನ್ನ ನಂತರ ಬಂದಿರ್ತಕ್ಕಂಥವ್ರು ಯಾರು? ಅರಿಸ್ಟಾಟಲ್ ಏನಿದ್ದಾರೆ ರಾಜ್ಯಶಾಸ್ತ್ರವನ್ನು ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಅಧ್ಯಯನವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥದ್ದು, ಕ್ರಮಬದ್ಧವಾಗಿ ಅವರು ಅಧ್ಯಯನವನ್ನ ಮಾಡಿದ್ರು. ಆ ಒಂದು ಕಾರಣದಿಂದ ಅರಿಸ್ಟಾಟಲ್ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಮಕ್ಕಳೇ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಈಗ. ಅರ್ಥ ಆಯ್ತಾ ಮಕ್ಕಳೇ? ಈಗ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂದಾಗ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ? ಅರಿಸ್ಟಾಟಲ್ ಅವರನ್ನ ಕರಿತೀವಿ. ಹಾಗೇನೆ ಗ್ರೀಸ್ ದೇಶದ ದಾರ್ಶನಿಕ ಅರಿಸ್ಟಾಟಲ್ನಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಗೌರವವನ್ನು ಕೂಡ ನೀಡಿರ್ತಕ್ಕಂಥ ನಾವು ಗಮನಿಸಬಹುದಾಗಿದೆ. ಏಕೆಂದರೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಅಧ್ಯಯನವನ್ನ ಕ್ರಮಬದ್ಧವಾಗಿಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ತಳಪಾಯವನ್ನ ಹಾಕಿರ್ತಕ್ಕಂಥವ್ರು. ನಾನು ಆಗ್ಲೇ ಹೇಳಿದ್ದೀನಿ ಮಕ್ಕಳೇ, ರಾಜ್ಯಶಾಸ್ತ್ರವನ್ನ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಅಧ್ಯಯನವನ್ನ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ? ಅರಿಸ್ಟಾಟಲ್ ಅವರಿಗೆ ಸಲ್ಲುತ್ತೆ. ಆ ಕಾರಣದಿಂದ ಅರಿಸ್ಟಾಟಲ್ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಎಂಬುದಾಗಿ ಕರೆಯಲಾಗುತ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಮಕ್ಕಳೇ, ಪ್ಲೇಟೋ ಬರೆದಿರ್ತಕ್ಕಂಥ ಕೃತಿ ಯಾವುದು? ದಿ ರಿಪಬ್ಲಿಕ್. ಅರ್ಥ ಆಯ್ತಾ ಮಕ್ಕಳೇ? ಈಗ ಅರ್ಥ ಆಗಿದೆ. ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರಿತೀವಿ ನಾವು? ಅರಿಸ್ಟಾಟಲ್ ಅವರನ್ನ ಕರಿತೀವಿ. ಯಾಕೆ ಕರಿತೀವಿ ಅಂತ ಅನ್ನೋದಾದ್ರೆ ರಾಜ್ಯಶಾಸ್ತ್ರದ ಬಗ್ಗೆ ಕ್ರಮಬದ್ಧವಾಗಿರ್ತಕ್ಕಂತಹ ಚರ್ಚೆಗಳನ್ನ ಮಾಡಿ ಕ್ರಮಬದ್ಧವಾಗಿರ್ತಕ್ಕಂತಹ ಒಂದು ತಳಪಾಯವನ್ನ ಹಾಕಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ? ಅರಿಸ್ಟಾಟಲ್ ಅವರಿಗೆ ಸಲ್ಲುತ್ತೆ. ಹಾಗಾಗಿ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ನಾವು ಅರಿಸ್ಟಾಟಲ್ ಅವರನ್ನ ಕಾಣಬಹುದಾಗಿದೆ ಮಕ್ಕಳೇ. ಅರ್ಥ ಆಯ್ತಾ? ಇವಾಗ ಮುಂದೆ ನೋಡೋದಾದ್ರೆ ಈ ಒಂದು ಕೃತಿಯಲ್ಲಿ ರಾಜ್ಯದ ಉಗಮ ಹಾಗೇನೆ ಅರಿಸ್ಟಾಟಲ್ ಬರೆದಿರ್ತಕ್ಕಂತಹ ಕೃತಿ ಈಗ ಏನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ನಾವೇ ಕರಿತೀವಿ. ಅರಿಸ್ಟಾಟಲ್ ಅವರು ಒಂದು ಮಹಾನ್ ಕೃತಿಯನ್ನು ಕೂಡ ರಚಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ಒಂದು ಮಹಾನ್ ಕೃತಿನೇ ಪಾಲಿಟಿಕ್ಸ್.
ಪಾಲಿಟಿಕ್ಸ್ ಅಥವಾ ರಾಜಕಾರಣ ಅಂತಕ್ಕಂತಹ ಮಹತ್ ಕೃತಿಯನ್ನು ಕೂಡ ಅವರು ಅರಿಸ್ಟಾಟಲ್ ಅವರು ರಚನೆಯನ್ನ ಮಾಡಿದ್ರು. ಈ ಒಂದು ಕೃತಿ ಅಂತಕ್ಕಂಥದ್ದು ಏನನ್ನ ತಿಳಿಸುತ್ತಪ್ಪ ಅನ್ನೋದಾದ್ರೆ ರಾಜ್ಯದ ಉಗಮ, ಹಾಗೇನೆ ಬೆಳವಣಿಗೆ ಮತ್ತು ಕಾರ್ಯಗಳನ್ನ ಚರ್ಚಿಸಲಾಗಿದೆ. ನೋಡಿ, ಅರಿಸ್ಟಾಟಲ್ ಅವರು ಬರೆದಿರ್ತಕ್ಕಂತಹ ಮಹಾನ್ ಕೃತಿ ಯಾವುದು? ಪಾಲಿಟಿಕ್ಸ್ ಅಂತಕ್ಕಂಥದ್ದು. ಮತ್ತೆ ಪ್ಲೇಟೋ ಬರೆದಿರ್ತಕ್ಕಂಥ ಕೃತಿ ದಿ ರಿಪಬ್ಲಿಕ್. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ ಮಕ್ಕಳೇ, ಅರ್ಥ ಆಯ್ತಲ್ಲ? ಇಲ್ಲಿ ಅರಿಸ್ಟಾಟಲ್ ಬರೆದಿರ್ತಕ್ಕಂಥ ಮಹಾನ್ ಕೃತಿ ಪಾಲಿಟಿಕ್ಸ್. ಹಾಗೆಯೇ ಈ ಒಂದು ಕೃತಿಯಲ್ಲಿ ರಾಜ್ಯದ ಉಗಮ, ರಾಜ್ಯ ಅಂತಕ್ಕಂಥದ್ದು ಹೇಗೆ ಬೆಳವಣಿಗೆ ಆಯಿತು ಅಥವಾ ಹೇಗೆ ಹುಟ್ಕೊಳ್ತು ಅಂತಕ್ಕಂಥದ್ದು ಮತ್ತು ಬೆಳವಣಿಗೆ ಹಾಗೇನೆ ಕಾರ್ಯಗಳನ್ನ ಚರ್ಚಿಸ್ತಕ್ಕಂಥದ್ದು. ಪಾಲಿಟಿಕ್ಸ್ ಅಂತಕ್ಕಂತಹ ಗ್ರಂಥ ಏನಿದೆ, ಈ ಗ್ರಂಥದಲ್ಲಿ ಅರಿಸ್ಟಾಟಲ್ ಅವರು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮೂಲಾಂಶಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಒಂದು ರಾಜ್ಯ ಅಂತಕ್ಕಂಥದ್ದು ಹೇಗಿರಬೇಕು, ಅದು ಉಗಮ ಅಂತಕ್ಕಂಥದ್ದು ಉಟ್ಕೊಳ್ತಕ್ಕಂಥ ರೀತಿ ಹೇಗಿರಬೇಕು, ಹಾಗೇನೆ ಬೆಳವಣಿಗೆ ಅಂತಕ್ಕಂಥದ್ದು ಹೇಗಿರಬೇಕು, ಹಾಗೇನೆ ಕಾರ್ಯಗಳು, ಆ ಒಂದು ಪಾಲಿಟಿಕ್ಸ್ ಅಂತಕ್ಕಂಥದ್ದು ಹೇಗೆ ತನ್ನ ಕಾರ್ಯಕಲಾಪಗಳನ್ನ ಹೊಂದಿರಬೇಕು ಅನ್ನೋದನ್ನ ಅವರು ರಚಿಸಿರ್ತಕ್ಕಂಥ ಕೃತಿ ಅರಿಸ್ಟಾಟಲ್ ಪಾಲಿಟಿಕ್ಸ್ ಅಂತಕ್ಕಂಥ ಒಂದು ಕೃತಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಅವರು ನಮಗೆ ನೀಡಿರ್ತಕ್ಕಂಥದನ್ನ ಗಮನಿಸಬಹುದಾಗಿದೆ. ನಂತರ ಕೌಟಿಲ್ಯ. ಮಕ್ಕಳೇ, ಈಗಾಗಲೇ ನಮಗೆ ಗೊತ್ತಿದೆ, ಕೌಟಿಲ್ಯ ಅಂದ ತಕ್ಷಣಕ್ಕೇನೆ ನಮಗೆ ನೆನಪು ಬರ್ತಕ್ಕಂಥದ್ದು ಅರ್ಥಶಾಸ್ತ್ರ. ಹೌದು ಸರ್, ಹೌದಲ್ವಾ? ನಾವು ಮಾತನಾಡ್ತಕ್ಕಂಥದ್ದು ರಾಜ್ಯಶಾಸ್ತ್ರದ ಬಗ್ಗೆ, ಆದ್ರೆ ಅರ್ಥಶಾಸ್ತ್ರಜ್ಞರು ಯಾಕೆ ಬರಬೇಕು ಮಕ್ಕಳೇ ಅನ್ನೋದು ನಮಗೆ ಪ್ರಶ್ನೆ ಅಂತಕ್ಕಂಥದ್ದು ಮೂಡುತ್ತೆ ಮಕ್ಕಳಲ್ಲಿ, ಹೌದಲ್ವಾ? ಹಾಗಾದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯೂ ಕೂಡ ರಾಜಕೀಯ ನೀತಿಗಳ ಬಗ್ಗೆ ತಿಳಿಸಲಾಗಿರ್ತಕ್ಕಂಥದ್ದು. ಏನು ಕೌಟಿಲ್ಯ ಅದನ್ನು ಸುಪ್ರಸಿದ್ಧವಾಗಿರ್ತಕ್ಕಂತಹ ಅರ್ಥಶಾಸ್ತ್ರಜ್ಞ, ಭಾರತೀಯ ಆರ್ಥಿಕತೆಯ ಚಿಂತಕ. ಇವನು ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಗ್ರಂಥವನ್ನ ರಚನೆ ಮಾಡಿರ್ತಕ್ಕಂಥದ್ದು ಅಥವಾ ಕೃತಿಯನ್ನು ಬರೆದಿರ್ತಕ್ಕಂಥದ್ದನ್ನು ಕೂಡ ಮಕ್ಕಳನ್ನ ಇವಾಗ ಗಮನಿಸ್ತಾ ಇದ್ದೀವಿ, ಹೌದು ತಾನೆ? ಅದನ್ನೇ ನಾವು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲೂ ಕೂಡ ರಾಜಕೀಯ ನೀತಿಗಳ ಬಗ್ಗೆ ತಿಳಿಸಲಾಗಿರ್ತಕ್ಕಂಥದ್ದು. ಬರೀ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ತಿಳಿಸಬೇಕಾಗಿರ್ತಕ್ಕಂಥದ್ದಲ್ಲ, ಕೆಲವೊಂದು ವಿಚಾರಗಳನ್ನ ರಾಜಕಾಲಗಳ ವಿಚಾರಗಳನ್ನ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ಕೂಡ ಇಲ್ಲಿ ಅರ್ಥಶಾಸ್ತ್ರದ ರಚಿಸಿರ್ತಕ್ಕಂತಹ ಕೌಟಿಲ್ಯನು ಆ ಒಂದು ರಾಜಕೀಯ ನೀತಿಗಳ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಿಕೊಟ್ಟಿರೋದ್ರಿಂದ ನಾವು ರಾಜ್ಯಶಾಸ್ತ್ರದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರದ ತತ್ವಜ್ಞಾನಿಗಳು, ರಾಜ್ಯಶಾಸ್ತ್ರದ ತತ್ವಜ್ಞಾನಿಗಳನ್ನ ನಾವು ಗಮನಿಸ್ತಾ ಬಂದಿದ್ದೀವಿ ಮಕ್ಕಳೇ. ಅರ್ಥ ಆಯ್ತಾ? ಈಗ ರಾಜ್ಯಶಾಸ್ತ್ರದ ಚಿಂತಕರುಗಳು ಅಥವಾ ತತ್ವಜ್ಞಾನಿಗಳನ್ನ ಇಲ್ಲಿಯವರೆಗೆ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಪರೀಕ್ಷೆಯ ದೃಷ್ಟಿಯಿಂದ 3 ಅಥವಾ 4 ಅಂಕದ ಪ್ರಶ್ನೆನೂ ಕೂಡ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮಕ್ಕಳೇ. ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತಕ್ಕಂಥದ್ದು. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ. ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡೋದ್ರಿಂದ ನಮಗೆ ಏನಾದರೂ ಉಪಯೋಗ ಅಂತಕ್ಕಂಥದ್ದು ಇದೆಯಾ ಇಲ್ವೋ? ಇದೆ, ಸಾಕಷ್ಟು ಉಪಯೋಗ ಅಂತಕ್ಕಂಥದ್ದನ್ನು ಕೂಡ ನಾವು ಪಡ್ಕೋಬೇಕಾಗುತ್ತೆ. ಏನೇನು ಉಪಯೋಗಗಳನ್ನ ನಾವು ಪಡ್ಕೋಬಹುದಾಗಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಪ್ರಸ್ತುತ ಯುಗದಲ್ಲಿ ಈಗಲೇನು ನಾವು 21ನೇ ಶತಮಾನದಲ್ಲಿ ಇದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಬೇಕು. ಪ್ರತಿಯೊಬ್ಬರು ಕೂಡ ರಾಜ್ಯಶಾಸ್ತ್ರದ ಜ್ಞಾನವನ್ನ ಬೆಳೆಸ್ಕೋಬೇಕು. ಯಾಕೆ ಬೆಳೆಸ್ಕೋಬೇಕಂತಂದ್ರೆ, ರಾಜ್ಯ ಅಂತಕ್ಕಂಥದ್ದು ಹೇಗಿದೆ, ದೇಶ ಅಂತಕ್ಕಂಥದ್ದು ಹೇಗಿದೆ, ವಿಶ್ವ ಅಂತಕ್ಕಂಥದ್ದು ಹೇಗಿದೆ, ದೇಶದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಅಂತಕ್ಕಂಥವು, ಆರ್ಥಿಕ ಬದಲಾವಣೆಗಳಂತವು ಅಥವಾ ಸಮಸ್ಯೆಗಳಂತಕ್ಕಂಥವೇನಿದಾವೆ ಅವೆಲ್ಲವನ್ನು ಕೂಡ ನಾವು ತಿಳ್ಕೋಬೇಕನ್ನೋದಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರಾಜ್ಯಶಾಸ್ತ್ರದ ಅಗತ್ಯತೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಅದರ ಜೊತೆಯಲ್ಲಿ
ಅಭಿವೃದ್ಧಿ ಅಂತಕ್ಕಂಥದ್ದನ್ನು ನಾವು ಕಾಣ್ಬೇಕನ್ನೋದಾದ್ರೆ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಹೇಗೆ ಅಭಿವೃದ್ಧಿಯನ್ನು ಹೊಂದಬೇಕು? ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂತಹ ಪೊಲಿಟಿಷಿಯನ್ಸ್ ಅಥವಾ ರಾಜಕಾರಣಿಗಳು ಅಂತ ನಾವೇ ಕರಿತೀವಿ. ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಭಾರತ ಅಂತಕ್ಕಂಥದ್ದು ಹೊಂದಿದೆ. ನಾವು ಉತ್ತಮವಾಗಿರ್ತಕ್ಕಂತಹ ಪ್ರತಿನಿಧಿಗಳನ್ನ ಆಯ್ಕೆಯನ್ನ ಮಾಡಿದ್ರೆ ದೇಶ ರಾಜ್ಯ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಏನ್ ಬೇಕಾಗುತ್ತೆ? ಇಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಅಂತಕ್ಕಂಥದ್ದು ಇರಬೇಕು. ಎಲ್ಲರಿಗೂ ಜ್ಞಾನ ಅಂತಕ್ಕಂಥದ್ದು ಇದ್ದಂತ ಸಂದರ್ಭದಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ಪ್ರಗತಿ, ಆಲೋಚನೆ, ನಮ್ಮ ಆಲೋಚನಾ ಶಕ್ತಿನೂ ಕೂಡ ಒಂದೇ ರೀತಿಯಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ? ಯಾಕೆಂತಂದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ. ಪ್ರಜಾಪ್ರಭುತ್ವ ಅಂದ್ರೇನು? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಅಂದ್ರೆ ಜನರಿಂದನೇ ಆಡಳಿತವನ್ನ ಮಾಡ್ತಕ್ಕಂಥದ್ದು. ರಾಜಕಾರಣಿಗಳು ಒಂದು ಸರ್ಕಾರ ಅಂತಕ್ಕಂಥದ್ದು ರಚನೆ ಆಗಿದೆ ಅನ್ನೋದಾದ್ರೆ ಜನರಿಂದನೇ ಅವರು ಆಯ್ಕೆಯಾಗಿರ್ತಕ್ಕಂಥವ್ರು. ಆಯ್ಕೆಯಾಗಿರ್ತಕ್ಕಂಥ ಉದ್ದೇಶವೇನು? ದೇಶದ ಅಭಿವೃದ್ಧಿಯ ಪಥದಲ್ಲಿ ಸಾಗಿಸ್ಬೇಕು, ಕಲ್ಯಾಣ ರಾಜ್ಯಗಳನ್ನಾಗಿ ಮಾಡಬೇಕು, ಪ್ರಗತಿಯನ್ನ ಹೊಂದಬೇಕು, ಅಭಿವೃದ್ಧಿಯನ್ನ ಹೊಂದಬೇಕಂತಕ್ಕಂಥ ಜ್ಞಾನವನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಹಾಗೇನೆ ಆಲೋಚನೆ, ಜ್ಞಾನ, ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಿಕೆ. ಪ್ರತಿಯೊಬ್ಬರು ಕೂಡ ಜ್ಞಾನವನ್ನ ಹೊಂದಬೇಕು, ಆಲೋಚನೆಯನ್ನ ಮಾಡಬೇಕು. ಹಾಗೇನಾಗುತ್ತೆ? ದೇಶ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವನ್ನ ನಾವು ಇಲ್ಲಿ ಕಾಣ್ತಾ ಇದೀವಿ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಮುಖ್ಯತೆಗಳನ್ನ ನಾವು ಗಮನಿಸಬಹುದು. ಮೊದಲನೇಗಿರ್ತಕ್ಕಂಥದ್ದು ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನ ತಿಳಿಯಲು ಸಹಾಯಕವಾಗತಕ್ಕಂಥದ್ದು. ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಅಥವಾ ಪ್ರಾಮುಖ್ಯತೆಯಿಂದ ಇಲ್ಲಿ ರಾಜ್ಯದ ಉಗಮ ಮತ್ತು ಬೆಳವಣಿಗೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಒಂದು. ಇನ್ನು ಎರಡನೇದು ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಂಡಿರುವ ಮಾಹಿತಿಯನ್ನ ತಿಳಿಸ್ತಕ್ಕಂಥದ್ದು. ಅದಕ್ಕೆ ನಾವು ಮೊದಲಿಗೆ ಹೇಳ್ಬಿಟ್ಟಿದ್ವಿ ಮಕ್ಕಳಲ್ಲಿ. ಏನಂತ ಹೇಳಿದೀವಿ? ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಏನಿದೆ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಅಂತಕ್ಕಂಥದ್ದು ಇರಬೇಕು. ಯಾಕೆ ಇರ್ಬೇಕು ಅಂತಂದ್ರೆ ಇಲ್ಲಿ ಯಾವ ಸರ್ಕಾರಗಳು ಅಂತಕ್ಕಂಥವು ಅಧಿಕಾರದಲ್ಲಿರ್ತಾವೋ ಅಂತ ಒಂದು ಸರ್ಕಾರಗಳ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರಾ ಇಲ್ವಾ? ಜನಸಾಮಾನ್ಯರ ಸಮಸ್ಯೆಗಳನ್ನ ಪರಿಹರಿಸ್ತಾ ಇದ್ದಾರೋ ಇಲ್ವೋ? ಸಮಸ್ಯೆಗಳನ್ನ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೋ ಇಲ್ವೋ ಅಂತ ಅಂಶವನ್ನ ನಾವು ತಿಳ್ಕೋಬೇಕಾದ್ರೆ ನಮಗೆ ರಾಜ್ಯಶಾಸ್ತ್ರದ ಜ್ಞಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಅದನ್ನೇ ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳೇನಿದ್ದಾವೆ ಆ ರಾಜಕೀಯ ಚಟುವಟಿಕೆಗಳು ಮತ್ತು ವಿವಿಧ ಸರ್ಕಾರಗಳು ತೊಡಗಿಸಿಕೊಂಡಿರುವ ಮಾಹಿತಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಲ್ವಾ ಮಕ್ಕಳೇ? ಇದು ಎರಡನೇ ಪ್ರಾಮುಖ್ಯತೆ. ಇನ್ನು ಮೂರನೇದು ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ, ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ, ಉತ್ತಮ ಸರ್ಕಾರ, ಯುದ್ಧ ಮತ್ತು ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಕೂಡ ನೀಡತಕ್ಕಂಥದ್ದು. ಇದು ವೆರಿ ಇಂಪಾರ್ಟೆಂಟ್. ಮೂರನೇ ಅಂಶ ಏನ್ ಹೇಳ್ತಾ ಇದೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಅನ್ನೋದಾದ್ರೆ ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ. ಈಗ ಚಕ್ರಾಧಿಪತ್ಯ ಅಂತಕ್ಕಂಥದ್ದಿಲ್ಲ ಬಿಡಿ. ಯಾಕೆಂತಂದ್ರೆ ಹಿಂದೆ ನಾವು ರಾಜ ಮಹಾರಾಜರ ಕಾಲದ ಒಂದು ಆಡಳಿತದ ಅವಧಿಯಲ್ಲಿ ನಾವು ಈ ಒಂದು ಪದ್ಧತಿಯನ್ನ ಕಾಣ್ತಾ ಇದ್ವಿ. ಈಗ ನಾವು ಸ್ವತಂತ್ರವನ್ನ ಪಡ್ಕೊಂಡಂತ ನಂತರ ಸರ್ಕಾರಗಳು ಅಂತಕ್ಕಂಥವು ಕೂಡ ರಚನೆಯಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ ಅಲ್ವಾ? ಸಮಾನತೆ ಇಸ್ ದ ಈಕ್ವಾಲಿಟಿ. ಪ್ರತಿಯೊಬ್ಬರಿಗೂ ಕೂಡ ಭಾರತದಲ್ಲಿ ಈಗ 130 ಕೋಟಿ ಜನಸಂಖ್ಯೆ ಇತ್ತಂತಂದ್ರೆ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ನಾವು ಸಂವಿಧಾನದಲ್ಲೇ ತಿಳ್ಕೊಂಡಿದ್ವಿ ಮಕ್ಕಳೇ ಅಲ್ವಾ? ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಸಮಾನತೆ ಅಂತಕ್ಕಂಥದ್ದು ಇರಬೇಕು. ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಅಂತಕ್ಕಂಥದ್ದು ಸಿಗಬೇಕು ಮಕ್ಕಳೇ ಅಲ್ವಾ? ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಅಂತಕ್ಕಂಥದ್ದು ಸಿಗಬೇಕಾಗುತ್ತೆ. ಹಾಗೇನೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಈಗ ನಾವು ಸಂವಿಧಾನದಲ್ಲಿ ಮೂಲಭೂತ 6 ಹಕ್ಕುಗಳೇನಿದ್ದಾವೆ ಅವುಗಳನ್ನ ನಾವು ಗಮನಿಸಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೇನೆ ಉತ್ತಮವಾಗಿರ್ತಕ್ಕಂಥ ಒಂದು ಸರ್ಕಾರದ ರಚನೆ ಅಂತಕ್ಕಂಥದ್ದಾಗಬೇಕು. ಉತ್ತಮವಾಗಿರ್ತಕ್ಕಂಥ ಒಂದು ಸರ್ಕಾರದ ರಚನೆ ಅಂತಕ್ಕಂಥದ್ದು ನಾವು ಮಾಡಬೇಕಾದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಏನು ಜ್ಞಾನ ಅಂತಕ್ಕಂಥದ್ದು ಇರಬೇಕು ಮಕ್ಕಳೇ? ಹಾಗಾದ್ರೆ ರಾಜ್ಯಶಾಸ್ತ್ರದ ಜ್ಞಾನ ಅಂತಕ್ಕಂಥದ್ದು ಇರಬೇಕು.
ರಾಜ್ಯಶಾಸ್ತ್ರದ ಜ್ಞಾನ ಅಂತಕ್ಕಂಥದ್ದಿದ್ರೆ ಮಾತ್ರ ಒಂದು ಉತ್ತಮವಾಗಿರ್ತಕ್ಕಂತಹ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇಲ್ಲಂತಂದ್ರೆ ನಾವು ಹೇಳಬೇಕಾಗೇನೆ ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ರೆ ರಾಜ್ಯ ಆಗಿರಲಿ ಅಥವಾ ದೇಶ ಆಗಿರಲಿ ಯಾವುದೇ ಕಾರಣಕ್ಕೂ ಕೂಡ ಅದು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅಥವಾ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಹಾಗಾಗಿ ಇಲ್ಲಿ ಉತ್ತಮ ಸರ್ಕಾರವನ್ನ ರಚನೆ ಮಾಡಬೇಕಾಗುತ್ತೆ. ಇನ್ನ ಯುದ್ಧ ಮತ್ತು ಶಾಂತಿ, ಈಗ ಸರ್ವೇ ಸಾಮಾನ್ಯವಾಗಿ ಈಗ ನಾವು ಚೀನಾದ ಗಡಿಯಲ್ಲೂ ಕೂಡ ಯುದ್ಧದ ಸಂದರ್ಭವನ್ನ ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಮಾತುಕತೆಗಳು ಕೆಲವೊಂದು ಸರಿ ಮಾತುಕತೆಗಳು ಆಗ್ಬೋದು, ಆಗದೇನೆ ಇರ್ಬೋದು ಮಕ್ಕಳೇ. ಎರಡೂ ರಾಷ್ಟ್ರಗಳ ಪ್ರಮುಖ ವ್ಯಕ್ತಿಗಳು ಅಂತಕ್ಕಂಥವ್ರು ಏನಿದ್ದಾರೆ ಅವರು ಕುತ್ಕೊಂಡ್ಬಿಟ್ಟು ಮಾತುಕತೆಯ ಮೂಲಕನೇ ಯುದ್ಧಗಳನ್ನ ಬಗೆಹರಿಸ್ಕೊಳ್ತಕ್ಕಂಥದ್ದು, ಗಡಿ ವಿವಾದಗಳನ್ನ ಬಗೆಹರಿಸ್ಕೊಳ್ತಕ್ಕಂಥದ್ದು, ಅಥವಾ ಇನ್ಯಾವುದೇ ರಾಷ್ಟ್ರಗಳ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನಾವು ಅವುಗಳಿಗೆ ಬದ್ಧವಾಗಿ ಅವುಗಳನ್ನ ನಾವು ಒಪ್ಕೋಬೇಕಾಗ್ತಕ್ಕಂಥ ಒಂದು ಅನಿವಾರ್ಯತೆಯೂ ಕೂಡ ಉಂಟಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿನೇ ಇಲ್ಲಿ ಯುದ್ಧ ಮತ್ತು ಶಾಂತಿ ಅಂತಕ್ಕಂಥದ್ದು, ಯುದ್ಧಗಳನ್ನು ಆಗದಾಗೆ ನಾವು ಶಾಂತಿ ಅಂತಕ್ಕಂಥದನ್ನ ಕಾಪಾಡ್ಕೋಬೇಕು ಮಕ್ಕಳೇ ಅಲ್ವಾ. ಆ ಒಂದು ನಿಟ್ಟಿನಲ್ಲಿ ಮಾತುಕತೆಯ ಮೂಲಕನೇ ಸಾಧ್ಯವಾದಷ್ಟು ನಾವು ಬಗೆಹರಿಸಿಕೊಳ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರಬೇಕು. ಇತ್ಯಾದಿ ಪರಿಕಲ್ಪನೆಗಳ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಕೂಡ ಇದು ಒದಗಿಸ್ತಕ್ಕಂಥದ್ದು. ನಂತರ ಇನ್ನು 4ನೇ ಅಂಶ, ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ಒದಗಿಸ್ತಕ್ಕಂಥದ್ದು. ರಾಜ್ಯಶಾಸ್ತ್ರ ಅಧ್ಯಯನದಿಂದ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ಒದಗಿಸುತ್ತೆ. ನೋಡಿ, ಸರ್ಕಾರ ಅಂತಕ್ಕಂಥದ್ದು ಹೇಗೆ ರಚನೆ ಆಗಬೇಕು ಮತ್ತು ಅವುಗಳ ಕಾರ್ಯಗಳು, ದ ಫಂಕ್ಷನ್ಸ್ ಆಫ್ ಗವರ್ನಮೆಂಟ್, ಸರ್ಕಾರದ ಕಾರ್ಯಗಳು, ಸರ್ಕಾರ ಅಂತಕ್ಕಂಥದ್ದು ಹೇಗೆ ರಚನೆ ಆಗಬೇಕು, ಆ ರಚನೆ ಆಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಏನೆಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಡ್ತಕ್ಕಂಥದ್ದು ಯಾವುದು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಮಕ್ಕಳೇ. ಇನ್ನು 5ನೇದು, ರಾಜ್ಯಶಾಸ್ತ್ರವು ಸರ್ಕಾರದ ಭೂತ ಮತ್ತು ವರ್ತಮಾನ ಕಾಲದ ಚಟುವಟಿಕೆಗಳ ಬೆಳಕಿನಡಿಯಲ್ಲಿ ಭವಿಷ್ಯದ ಚಟುವಟಿಕೆಗಳನ್ನು ಯೋಚಿಸಲು ಸಹಕರಿಸುವುದರ ಜೊತೆಗೆ ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಸಹಕಾರಿಯಾಗಿರ್ತಕ್ಕಂಥದ್ದು. ಇಟ್ ಇಸ್ ದ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಏನ್ ಹೇಳ್ತಾ ಇದ್ದಾರೆ, ರಾಜ್ಯಶಾಸ್ತ್ರವು ಸರ್ಕಾರದ ಭೂತ ಮತ್ತು ವರ್ತಮಾನ, ಭೂತಕಾಲ ಮತ್ತು ವರ್ತಮಾನ ಕಾಲ. ಭೂತಕಾಲ ಹಿಂದೆ ಮುಗಿದು ಹೋಗಿರ್ತಕ್ಕಂಥದ್ದು, ವರ್ತಮಾನ ಕಾಲ ಈಗ ಅಟ್ ಪ್ರೆಸೆಂಟ್ ಅಂತ ನಾವೇನ್ ಕರಿತೀವಿ, ಇನ್ನು ಭವಿಷ್ಯತ್ ಕಾಲ ಮುಂದೆ ನಡೀತಕ್ಕಂಥದ್ದು ಅಲ್ವಾ. ಹಾಗಾಗಿ ಇಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಮುಖ್ಯವಾಗಿ ಭೂತಕಾಲ, ಹಿಂದೆ ನಡೆದು ಹೋಗಿರ್ತಕ್ಕಂಥ, ಹಿಂದೆ ಯಾವ ಸರ್ಕಾರ ಇತ್ತು ಅಲ್ವಾ, ಅಥವಾ ಹಿಂದೆ ಯಾವ ಕೆಲಸವನ್ನ ಮಾಡಿದ್ವಿ, ಈಗ ಯಾವ ಕೆಲಸವನ್ನ ಅಥವಾ ಈ ವರ್ತಮಾನದಲ್ಲಿ ಯಾವ ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕು, ಕಾಲದ ಚಟುವಟಿಕೆಗಳ ಬೆಳಕಿನಡಿಯಲ್ಲಿ ಭವಿಷ್ಯದ ಮುಂದಿನ, ಈಗ ಉತ್ತಮವಾಗಿರ್ತ ಹಿಂದೆ ಬ್ರಿಟಿಷರ ಆಡಳಿತ ಅಂತಕ್ಕಂಥದ್ದಿತ್ತು, ನಾವು ಸ್ವತಂತ್ರರಾದ ಮೇಲೆ ಏನ್ ಮಾಡಿದ್ವಿ, 73 ವರ್ಷಗಳ ನಂತರ ಹಿಂದುಳಿದಿರ್ತಕ್ಕಂಥ ಭಾರತ ಭೂತಕಾಲಕ್ಕೆ ಹೋಗಿದ್ದೀವಿ. ಈಗ ವರ್ತಮಾನ ಕಾಲದಲ್ಲಿ ನಾವೇನಾಗಿದ್ದೀವಿ, ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದೀವಿ. ಹೌದಲ್ವ ಮಕ್ಕಳೇ. ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಸರ್ಕಾರಗಳ ರಚನೆ, ಅವುಗಳು ನಿರ್ವಹಿಸತಕ್ಕಂಥ ಕಾರ್ಯಗಳು, ಜವಾಬ್ದಾರಿಗಳಂತಕ್ಕಂಥವೇನಿದಾವೆ, ಈ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತ ಅಂತಕ್ಕಂಥದ್ದು ಭೂತಕಾಲದಿಂದ ವರ್ತಮಾನ ಕಾಲದವರೆಗೆ, ಅಂದ್ರೆ ಭವಿಷ್ಯದ ಚಟುವಟಿಕೆಗಳನ್ನ ಯೋಚಿಸಲು ಸಹಕರಿಸುವುದರ ಜೊತೆಗೆ ಆಧುನಿಕ ಕಲ್ಯಾಣ, ನಾವು ಮುಂದೆ ಅಭಿವೃದ್ಧಿ ದೇಶವನ್ನಾಗಿ ಮಾಡ್ತಾ ಇದ್ದೀವಿ. ಹಿಂದೆ ಏನಿತ್ತು, ಹಿಂದುಳಿದಿರ್ತಕ್ಕಂಥ ರಾಷ್ಟ್ರ ಆಗಿತ್ತು, ಇವಾಗ ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದೀವಿ. ಮುಂದೆ ಒಂದು ದಿನ ಕಲ್ಯಾಣ ಅಂದ್ರೆ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಗುಂಪಿನಲ್ಲಿ ಭಾರತನು ಕೂಡ ಸೇರ್ಬೇಕಾಗಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಮೂಲ ಕಾರಣ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು. ಒಂದು ರಾಜ್ಯ ಅಂತಕ್ಕಂಥದ್ದು ಅಥವಾ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಒಂದು ಆಡಳಿತವನ್ನ ಹೊಂದಿದ್ರೆ ಉತ್ತಮವಾಗಿ ಅಭಿವೃದ್ಧಿಯನ್ನ ಅಥವಾ ಕಲ್ಯಾಣವನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಇನ್ನ
ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನು ಬಗೆಗಿನ ಜ್ಞಾನವನ್ನು ಒದಗಿಸುತ್ತೆ. ನೋಡಿ, ಇನ್ನೊಂದು ಆರನೇ ಅಂಶವನ್ನ ನಾವು ಇಲ್ಲಿ ಗಮನಿಸ್ತಾ ಇದೀವಿ. ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ, ಭಾರತದ ಸಂವಿಧಾನ ಅಂತಕ್ಕಂಥದ್ದಿದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವೇನ್ ಕರಿತೀವಿ. ಭಾರತದ ಸಂವಿಧಾನ ಅಂತಕ್ಕಂಥದ್ದು ಏನಿದೆ, ಸಂವಿಧಾನದ ಶಿಲ್ಪಿ ಅಂತ ನಾವು ಯಾರನ್ನು ಕರಿತೀವಿ? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರಿತೀವಿ ಮಕ್ಕಳೇ, ಅಲ್ವಾ? ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ಜ್ಞಾನವನ್ನು ಒದಗಿಸುತ್ತೆ. ನೋಡಿ, ರಾಜ್ಯಶಾಸ್ತ್ರ ಸಂವಿಧಾನ ಅಂತಕ್ಕಂದ್ರೆ ಏನು, ಅದರಲ್ಲಿರ್ತಕ್ಕಂಥ ಕಾನೂನು ಚೌಕಟ್ಟುಗಳೇನು, ಅವುಗಳೆಲ್ಲವನ್ನ ನಮಗೆ ತಿಳಿಸಿಕೊಡ್ತಕ್ಕಂಥ ಒಂದು ಬುದ್ಧಿಯನ್ನ ಕಟ್ಟಿ ಕೊಡ್ತಕ್ಕಂಥದ್ದನ್ನ ನಾವು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಕಾಣ್ತಾ ಇದೀವಿ ಮಕ್ಕಳೇ, ಅಲ್ವಾ? ನೆಕ್ಸ್ಟ್, ರಾಜ್ಯಶಾಸ್ತ್ರವು ಸರ್ಕಾರದ ಅಂಗಗಳಾಗಿರ್ತಕ್ಕಂತಹ ಯಾವ್ಯಾವ ವಿಧ ಅಂಗಗಳು? ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳುವಳಿಕೆಯನ್ನು ಕೂಡ ನೀಡುತ್ತೆ. ನೋಡಿ, ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಾಮುಖ್ಯತೆಯನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಮಕ್ಕಳೇ. ಸರ್ಕಾರದ ಅಂಗಗಳು ಏನೇನಿದಾವೆ? ಯಾವ್ಯಾವ? ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು. ಇವುಗಳ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ನಮಗೆ ತಿಳಿಸ್ತಕ್ಕಂಥ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ ಮಕ್ಕಳೇ. ಹಾಗೇನೆ ರಾಜ್ಯಶಾಸ್ತ್ರವು ಸಾಮಾನ್ಯ ಜನರಲ್ಲಿ ರಾಜಕೀಯ ಪ್ರಜ್ಞೆ, ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಜಾಗೃತವಾಗಿಯೂ ಮತ್ತು ಸಕ್ರಿಯವಾಗಿ ಇರುವಂತೆ ನೋಡಿಕೊಳ್ಳುತ್ತೆ. ನೋಡಿ, ಜನರಂತಕ್ಕಂಥವ್ರು ಸಕ್ರಿಯವಾಗಿರಬೇಕು. ಜನಪ್ರತಿನಿಧಿಗಳು ಏನು ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಅಂತಕ್ಕಂಥ ಯಾರಿದ್ದಾರೆ ಅವರು, ಹಾಗೆ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರಿಗೂ ಕೂಡ ಇದು ತಿಳಿಸಿಕೊಡುತ್ತೆ. ಅದಕ್ಕೆ ನಾವು ಮುಂಚೆ ಹೇಳಿದ್ವಿ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯಲ್ಲಿ ಮೊದಲು ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ರಾಜ್ಯಶಾಸ್ತ್ರದ ಜ್ಞಾನ ಅಂತಕ್ಕಂಥದ್ದು ಇರಬೇಕು. ಜ್ಞಾನ ಅಂತಕ್ಕಂಥದ್ದು ಇದ್ದಿದ್ದೆ ಅಂದ್ರೆ ಏನಾಗುತ್ತೆ, ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಜಾಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಒಬ್ಬ ಉತ್ತಮವಾಗಿರ್ತಕ್ಕಂಥ ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆಯನ್ನ ಮಾಡ್ತೀವೋ ಆಗ ದೇಶ ಅಂತಕ್ಕಂಥದ್ದು ಕಲ್ಯಾಣ ರಾಜ್ಯ ಅಥವಾ ಕಲ್ಯಾಣ ರಾಷ್ಟ್ರವಾಗಿ ಬೆಳವಣಿಗೆ ಆಗಲಿಕ್ಕೆ ಅಥವಾ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನ ರಾಜ್ಯಶಾಸ್ತ್ರವು ರಾಜಕೀಯ ಸಂಸ್ಥೆಗಳಾದ ರಾಜಕೀಯ ಪಕ್ಷಗಳು, ಭಾರತ ಅಂತಕ್ಕಂಥದ್ದು ಎಂತಹ ಒಂದು ಪಕ್ಷ ಪದ್ಧತಿಯನ್ನು ಹೊಂದಿದೆ? ಬಹುಪಕ್ಷ ಪದ್ಧತಿಯನ್ನ ಒಳಗೊಂಡಿರ್ತಕ್ಕಂಥದ್ದು. ಪಕ್ಷ ಪದ್ಧತಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಹಾಗೇನೆ ಒಕ್ಕೂಟಗಳು, ಸ್ಥಳೀಯ ಸಂಸ್ಥೆಗಳನ್ನು ಕೂಡ ಇದು ಒಳಗೊಂಡಿರ್ತಕ್ಕಂಥದ್ದು. ಲೋಕಲ್ ಗವರ್ನಮೆಂಟ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಇನ್ನ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿರ್ತಕ್ಕಂಥದ್ದು. ಹಾಗೇನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗೆಗೆ ಜ್ಞಾನವನ್ನ ನೀಡುವುದರ ಜೊತೆಗೆ ವಿಶೇಷವಾಗಿ ದೇಶಗಳ ನಡುವಿನ ಯುದ್ಧಗಳು ಅಂತಕ್ಕಂಥವೇನಿದ್ದಾವೆ, ಯುದ್ಧಗಳ ಬಗ್ಗೆ ಹಾಗೂ ಶಾಂತಿ ಮತ್ತು ಸಹಕಾರದ ಒಂದು ಅಂಶವನ್ನು ಕೂಡ ಇವು ತಿಳಿಸಿಕೊಡ್ತಕ್ಕಂಥದನ್ನ ನಾವು ಗಮನಿಸಬಹುದಾಗಿದೆ ಮಕ್ಕಳೇ. ನೋಡಿ, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ನಾವು ಗಮನಿಸೋದಾದ್ರೆ ಜನರು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಳ್ತಕ್ಕಂಥ ಒಂದು ಅಂಶವನ್ನ ಹೊಂದಬೇಕು. ಅವಾಗ ನಮಗೆ ಆ ಒಂದು ರಾಜಕೀಯದ ಜ್ಞಾನ ಅಂತಕ್ಕಂಥದ್ದು ಕೂಡ ಉಂಟಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇನ್ನ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಈಗ ಜ್ಞಾನವನ್ನ ನೀಡುವುದರ ಜೊತೆಗೆ, ಅಂತಾರಾಷ್ಟ್ರೀಯ ಅಂತಂದ್ರೆ ಈಗ ನೋಡಿ, ಭಾರತ ಅಂತಕ್ಕಂಥದ್ದಿದೆ ಅಂದ್ರೆ ಭಾರತ ವಿಶ್ವದ ಹಲವಾರು ರಾಷ್ಟ್ರಗಳ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಒಂದು ಸ್ನೇಹ ಸಂಬಂಧವನ್ನ ಹೊಂದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಮಕ್ಕಳೇ, ಹೌದಲ್ವಾ? ಒಂದು ಉತ್ತಮವಾಗಿರ್ತಕ್ಕಂಥ ಸ್ನೇಹ ಸಂಬಂಧವನ್ನ ಬೆಳೆಸುವುದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವು ಖ್ಯಾತಿಯನ್ನು ಪಡೆಯಲಿಕ್ಕೆ ಅಥವಾ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನ ಹಲವಾರು ದೇಶಗಳ ನಡುವೆ ನಡೀತಕ್ಕಂತಹ ಯುದ್ಧಮಾನಗಳು ಅಂತಕ್ಕಂಥವೇನಿದ್ದಾವೆ, ಶಾಂತಿ ಒಪ್ಪಂದಗಳ ಮೂಲಕ, ಸಹಕಾರದ ಒಂದು ಮಹತ್ವದ ಮೂಲಕ ಈ ಎಲ್ಲಾ ಅಂಶಗಳನ್ನ ನಾವು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು. ಇವೆಲ್ಲವೂ ಈಡೇರಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಜ್ಞಾನ ಯಾವುದು? ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಅಂತಕ್ಕಂಥದ್ದೇನಿದೆ, ರಾಜ್ಯವನ್ನ ಸಂಪೂರ್ಣವಾಗಿ ನಾವು ಅಧ್ಯಯನವನ್ನ ಮಾಡಿದಾಗ ಮಾತ್ರ ಇವೆಲ್ಲವೂ ಕೂಡ ನಮ್ಮ ಕನಸುಗಳು ಅಂತಕ್ಕಂಥವು ನನಸಾಗ್ಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಅರ್ಥ ಆಯ್ತಾ? ಇಲ್ಲಿಯವರೆಗೆ ನಾವು ಯಾವುದು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ನಾವು ಗಮನಿಸಿದ್ದೀವಿ. ಇನ್ನ ಕೊನೆಯ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು ಅದನ್ನ ಕನ್ಕ್ಲೂಷನ್ ಅಥವಾ ಉಪಸಂಹಾರ, ಅಂತಿಮವಾಗಿರ್ತಕ್ಕಂಥದ್ದು ಏನೆಲ್ಲ ಅಂಶಗಳನ್ನದು
ಒಳಗೊಂಡಿರುತ್ತೆ ಅನ್ನೋದನ್ನ ನಾವು ಗಮನಿಸಿದ್ರೆ ಈ ಒಂದು ಮೇಲಿನ ಈ ಅಂಶಗಳೇನಿದ್ದಾವೆ ಈ ಮೇಲಿನ ಎಲ್ಲಾ ಕಾರಣಗಳಿಂದ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯವೊಂದರ ಅವಶ್ಯಕತೆ, ಉತ್ತಮವಾಗಿರ್ತಕ್ಕಂಥ ರಾಜ್ಯಾಡಳಿತ, ನಾಯಕರುಗಳ ಪಾತ್ರ ಮತ್ತು ಪ್ರಜೆಗಳ ಭಾಗವಹಿಸುವಿಕೆಯನ್ನ ಸಂಪೂರ್ಣವಾಗಿ ಇದು ತಿಳಿಸ್ತಕ್ಕಂಥದ್ದು. ಅರ್ಥ ಆಯ್ತಾ ಮಕ್ಕಳೇ? ಇನ್ನ ರಾಜ್ಯಶಾಸ್ತ್ರವು ಪ್ರಜೆಗಳೆಲ್ಲರೂ ಉತ್ತಮವಾಗಿರ್ತಕ್ಕಂತಹ ಒಂದು ಜವಾಬ್ದಾರಿಯನ್ನ ಅಥವಾ ಜವಾಬ್ದಾರಿಯುತ, ಸುಸಂಸ್ಕೃತ ಮತ್ತು ಕ್ರಿಯಾಶೀಲ ನಾಗರಿಕರಾಗುವಂತೆ ಮಾಡ್ತಕ್ಕಂಥದ್ದು. ಯಾವುದು? ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು. ಹಾಗೇನೆ ರಾಜ್ಯಶಾಸ್ತ್ರದ ಜ್ಞಾನವು ನ್ಯಾಯಯುತವಾಗಿರ್ತಕ್ಕಂತಹ, ಶಾಂತಿಯುತವಾಗಿರ್ತಕ್ಕಂತಹ, ಪ್ರಗತಿದಾಯಕ ಮತ್ತು ಸುಖಿ ರಾಜ್ಯವಾಗಿಸುವಲ್ಲಿ ಸ್ಥಾಪಿಸುವಲ್ಲಿ ಮಹತ್ತರವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ನೀಡುವುದರ ಮೂಲಕ ಸಹಸ್ರ ಸಂಖ್ಯೆಯ ಜನರ ಕನಸನ್ನ ನನಸಾಗಿಸುತ್ತಾ ಬಂದಿರತಕ್ಕಂಥದನ್ನ ನಾವು ಈ ಒಂದು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ನಾವು ಗಮನಿಸಬಹುದಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಇಲ್ಲಿವರೆಗೂ ಮಾಡಿರ್ತಕ್ಕಂಥದ್ದು? ಎಸ್, ವೆರಿ ಗುಡ್. ಹಾಗಾದ್ರೆ ಕೆಲವೊಂದು ಮನೆ ಕೆಲಸಗಳನ್ನ ನಾನು ನಿಮಗೆ ನೀಡ್ತಾ ಹೋಗ್ತೀನಿ, ಪ್ರಶ್ನೆಗಳನ್ನ ಬರ್ಕೊಳ್ಳಿ. ರಾಜ್ಯ ಪದದ ಅರ್ಥವನ್ನ ತಿಳಿಸಿ. ರಾಜ್ಯ ಪದದ ಅರ್ಥವನ್ನ ತಿಳಿಸಿ. ಶಾಸ್ತ್ರ ಎಂದರೇನು? ಶಾಸ್ತ್ರ ಎಂದರೇನು? ಶಾಸ್ತ್ರ ಎಂದರೇನು? ರಾಜ್ಯ ಪದದ ಹುಟ್ಟನ್ನು ತಿಳಿಸಿ. ಹಾಗೆಯೇ ಮೊಟ್ಟ ಮೊದಲಿಗೆ ಪೊಲಿಟಿಕ್ಸ್ ಎಂಬ ಪದವನ್ನ ಬಳಸಿದವರು ಯಾರು? ನೆಕ್ಸ್ಟ್ ಪ್ರಶ್ನೆ, ರಾಜ್ಯಶಾಸ್ತ್ರದ ಮೂಲವನ್ನ ತಿಳಿಸಿ. ರಾಜ್ಯಶಾಸ್ತ್ರದ ಮೂಲವನ್ನ ತಿಳಿಸಿ. ರಾಜ್ಯಶಾಸ್ತ್ರದ ಮೂಲವನ್ನ ತಿಳಿಸಿ. ಪ್ರಮುಖ ರಾಜ್ಯಶಾಸ್ತ್ರದ ಚಿಂತಕರನ್ನ ತಿಳಿಸಿ. ಪ್ಲೇಟೋ ಬರೆದಿರ್ತಕ್ಕಂತಹ ಕೃತಿ ಯಾವುದು? ಪ್ಲೇಟೋ ಬರೆದಿರ್ತಕ್ಕಂತಹ ಕೃತಿ ಯಾವುದು? ಹಾಗೇನೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ನೆಕ್ಸ್ಟ್, ಕೌಟಿಲ್ಯನು ಬರೆದಿರ್ತಕ್ಕಂತಹ ಕೃತಿ ಯಾವುದು? ಕೌಟಿಲ್ಯನು ಬರೆದಿರ್ತಕ್ಕಂತಹ ಕೃತಿ ಯಾವುದು? ಇನ್ನ ಕೊನೆಯದಾಗಿರ್ತಕ್ಕಂಥದ್ದು, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಬರ್ಕೊಂಡಿದ್ದೀರಲ್ವಾ ಮಕ್ಕಳೇ? ಅರ್ಥ ಆಗಿದೆಯಲ್ವಾ? ವೆರಿ ಗುಡ್, ಧನ್ಯವಾದಗಳು.